Good afternoon, everybody. Today I am discussing about metals and non-metals. Okay. So firstly, we have to know metal and what are metals, what are non-metals. The metals are the compounds, metals are the elements which can donate electron. Okay. Non-metals are the elements which can accept electron from the ವೇಲೆನ್ಸ್ ಶೆಲ್ ಅಲ್ವಾ. ಯಾವಾಗ ವೇಲೆನ್ಸ್ ಶೆಲ್ ಅಲ್ಲಿರೋ ಇಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೋ ಅವಾಗ ಅದನ್ನ ನಾನ್ ಮೆಟಲ್ ಅಂತ ಕರಿತೀವಿ. ಇಫ್ ಇಟ್ ಡೊನೇಟ್ ವೇಲೆನ್ಸ್ ಇಲೆಕ್ಟ್ರಾನ್ ದೆನ್ ಇಟ್ ಈಸ್ ಕಾಲ್ಡ್ ಮೆಟಲ್ಸ್. ಓಕೆ, ಟುಡೇ ಐ ಆಮ್ ಡಿಸ್ಕಸಿಂಗ್ 2-3 ಮಾರ್ಕ್ ಕ್ವಶನ್ಸ್. ಓಕೆ, 2 ಮತ್ತೆ 3 ಮಾರ್ಕಿನ ಕ್ವಶನ್ ಅನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಾನು, ಸರಿನಾ? ಸೊ ಎಲ್ಲಾ ಕ್ವಶನ್ಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಂದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು, ರಿಪೀಟ್ ಆಗಿರುವಂತದ್ದು. ಎಕ್ಸಾಮಿನೇಷನ್ ಅಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ ಅನ್ನ ತಗೊಂಡು ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಕ್ವಶನ್, ಅಯಾನಿಕ್ ಕಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್, ವೈ ಅಂತ ಕೇಳಿದ್ದಾರೆ. ಸರಿ, ಈಗ ಅಯಾನಿಕ್ ಕಂಪೌಂಡ್ಸ್ ಗೆ ಹೈ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇದೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಅಯಾನಿಕ್ ಕಂಪೌಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ ಫಸ್ಟ್ ಡಿಸ್ಕಸ್ ಮಾಡ್ತೀನಿ. ಈಗ NaCl ಒಂದು ಅಯಾನಿಕ್ ಕಂಪೌಂಡ್, MgCl2 ಇನ್ನೊಂದು ಅಯಾನಿಕ್ ಕಂಪೌಂಡ್, ಸರಿನಾ? ಯಾವಾಗ ಸೋಡಿಯಂ ಇರುತ್ತಲ್ಲ ಅದು ಅಟಾಮಿಕ್ ನಂಬರ್ 11 ಇರುತ್ತೆ. ಸೊ ಇಟ್ ಡೊನೇಟ್ 1 ಇಲೆಕ್ಟ್ರಾನ್ ಅಂಡ್ Cl17 ಇಟ್ ಅಕ್ಸೆಪ್ಟ್ 1 ಇಲೆಕ್ಟ್ರಾನ್. ಓಕೆ, ಎಕ್ಸೆಪ್ಟ್ 1 ಇಲೆಕ್ಟ್ರಾನ್. ಸೊ ಯಾವಾಗ ಈ ಸೋಡಿಯಂ ಇದೆಯಲ್ಲ ಇದು 1 ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುತ್ತೆ, ಕ್ಲೋರಿನ್ ಏನ್ ಮಾಡುತ್ತೆ 1 ಇಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡಿಕೊಡುತ್ತೆ. ದೇ ವಿಲ್ ಫಾರ್ಮ್ ಅಯಾನಿಕ್ ಬಾಂಡ್. ಇವೆರಡು ಸೇರಿ ಏನ್ ಫಾರ್ಮೇಶನ್ ಮಾಡುತ್ತೆ? ಅಯಾನಿಕ್ ಬಾಂಡ್, ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ದಿಸ್ ಅಯಾನಿಕ್ ಬಾಂಡ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಗೊತ್ತಾಗ್ತಿದ್ಯಾ? ದ ಅಯಾನಿಕ್ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ NaCl, ಸೋಡಿಯಂ ಮತ್ತೆ ಕ್ಲೋರಿನ್ ಮಧ್ಯ ಏನು ಬಾಂಡ್ ಆಗಿದೆ ಅದು ಅಯಾನಿಕ್ ಬಾಂಡ್ ಆಗಿರುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ಟ್ರಾನ್ಸ್ಫರ್ ಆಫ್ 1 ಇಲೆಕ್ಟ್ರಾನ್. ಯಾವ್ದ್ರಿಂದ ಆಗಿದೆ ಅದು? ಇಲೆಕ್ಟ್ರಾನ್ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಆಗೋದ್ರಿಂದ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗಿರುತ್ತೆ. ಸೊ ಇದು ಒನ್ ಆಫ್ ದ ಸ್ಟ್ರಾಂಗ್ ಬಾಂಡ್. ಯಾವಾಗ ಈ ಬಾಂಡ್ ಅನ್ನ ಬ್ರೇಕ್ ಮಾಡ್ತೀನೋ ಐ ನೀಡ್ large amount of energy, large amount of energy. Okay, large amount of energy ಬೇಕು ನನಗೆ, required to break the strong inter-ionic attraction. ಈ inter-ionic attraction ಅನ್ನ ಬ್ರೇಕ್ ಮಾಡಕ್ಕೆ ನಂಗೇನಾಗಿರ್ಬೇಕು ಹೇಳಿ? ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕು. ಯಾವಾಗ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕು ಅವಾಗ ಆ ಕ್ರಿಸ್ಟಲ್ ಏನಿರುತ್ತಲ್ಲ ಅದು ಮೆಲ್ಟ್ ಆಗಕ್ಕೆ ಮತ್ತೆ ಬಾಯ್ಲ್ ಆಗಕ್ಕೆ ಇಟ್ ವಿಲ್ ಟೇಕ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹೀಟ್. ಸೊ ಅಯಾನಿಕ್ ಕಂಪೌಂಡ್ ಅಲ್ಲಿ ಬಾಂಡ್ ಬ್ರೇಕ್ ಆಗಿ ಅದು ಮೆಲ್ಟ್ ಆಗಕ್ಕೆ ಮತ್ತೆ ಬಾಯ್ಲಿಂಗ್ಗೆ ಹೈ ಬೇಕು, ಹೀಟು. ಸೊ ದಿಸ್ ಅಯಾನಿಕ್ ಕಂಪೌಂಡ್ ಹ್ಯಾವ್ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಮೀನಿಂಗ್ಸ್ ಆಫ್ ಮೇಲೇಬಲ್ ಅಂಡ್ ಡಕ್ಟೈಲ್ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಒನ್ ಆಫ್ ದ ಫಿಸಿಕಲ್ ಪ್ರಾಪರ್ಟೀಸ್, ಒಂದು ಫಿಸಿಕಲ್ ಪ್ರಾಪರ್ಟಿಯನ್ನ ಕನ್ಸಿಡರ್ ಮಾಡಬೇಕು. ಯಾವ್ದ್ರದ್ದು? ಯಾವ್ದಾದ್ರು ಒಂದು ಎಲಿಮೆಂಟ್ ಇದ್ರೆ ಅದಕ್ಕೆ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ದ ಎಬಿಲಿಟಿ ಆಫ್ ದ ಮೆಟಲ್ ಡ್ರಾನ್ ಇಂಟು ಥಿನ್ ವೈರ್. ಥಿನ್ ವೈರ್ ಆಗಿ ನಾವೇನ್ ನೋಡಿ ನಿಮ್ಗೆ ಪಿಕ್ಚರ್ ಕಾಣಿಸ್ತಿದೆ, ಈ ಕಾಪರ್ ಮೆಟಲ್ ಥಿನ್ ವೈರ್ ಆಗ್ತಿದೆ. ದ ಎಬಿಲಿಟಿ ಆಫ್ ಮೇಕಿಂಗ್ ದಿಸ್ ಥಿನ್ ವೈರ್ ಇಸ್ ಡಕ್ಟಿಲಿಟಿ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಡಕ್ಟಿಲಿಟಿ ಅಂದ್ರೆ ಏನ್ ಹೇಳಿ? ಎನಿ ಎಲಿಮೆಂಟ್, ಯಾವ್ದಾದ್ರು ಒಂದು ಮೆಟಲ್ ಇರುವ ಒಂದ್ ಪ್ರಾಪರ್ಟಿ ಏನು, ಅದು ವೈರ್ ಅನ್ನ ಥಿನ್ ವೈರ್ ಫಾರ್ಮೇಶನ್ ಮಾಡಬಹುದು. ಅದರಿಂದ ಅದಕ್ಕೆ ಡಕ್ಟೈಲ್, ಮೇಲಿಯಬಿಲಿಟಿ ಅಂಡ್ ಡಕ್ಟಿಲಿಟಿ ಅಂತ ಕರಿತೀವಿ.
ಇನ್ನೊಂದು ಶೀಟ್ ಅನ್ನ ಮಾಡೋದು. ಯಾವಾಗ ಮೆಟಲ್ ಇರುತ್ತಲ್ಲ ಅದನ್ನ ನಾನು ಏನ್ ಮಾಡಬಹುದು, ಫೋರ್ಸ್ ಅನ್ನ ಅಪ್ಲೈ ಮಾಡಿ ಇದನ್ನ ಶೀಟ್ ಪ್ರಿಪೇರ್ ಮಾಡಬಹುದು. ಹಾಗಾಗಿ ಈ ಎರಡು ಪ್ರಾಪರ್ಟಿಗಳು ಮೆಟಲ್ಲಿನ ಫಿಸಿಕಲ್ ಪ್ರಾಪರ್ಟಿಗಳಲ್ಲಿ ಒಂದೇನ್ ಮಾಡ್ಬೇಕು ಹೇಳಿ, ವೈರ್ ಫಾರ್ಮೇಶನ್ ಮಾಡ್ಬೇಕು. ಇನ್ನೊಂದು ಶೀಟ್ ಹಾಳೆ ತರ ಫಾರ್ಮೇಶನ್ ಆದ್ರೆ ಮೇಲೇಬಲ್ ಮತ್ತೆ ಡಕ್ಟೈಲ್ ಇನ್ ನೇಚರ್ ಅಂತ ಕರಿತೀವಿ. ಸರಿನಾ? ದ ಎಬಿಲಿಟಿ ಆಫ್ ಮೇಕಿಂಗ್ ಮೆಟಲ್ ಏನೋ ಬಾಂಡ್ ಥಿನ್ ವೈರ್ಸ್ ಮತ್ತೆ ಏನ್ ಮಾಡ್ಬೋದು ಹೇಳಿ, ಶೀಟ್ಸ್ ಅನ್ನ ಪ್ರಿಪೇರ್ ಮಾಡಕ್ ಆಗುತ್ತೆ ಇಂಥ ಎಲಿಮೆಂಟ್ ಗಳಿಂದ. ಗೋಲ್ಡ್ ಹೌದು, ಸಿಲ್ವರ್ ಹೌದು, ಕಾಪರ್ ಹೌದು, ಐರನ್ ಹೌದು ಅಲ್ವಾ, ಅಲ್ಯೂಮಿನಿಯಂ ಹೌದು. ಇವೆಲ್ಲದಕ್ಕೂ ಒಂದು ಪ್ರಾಪರ್ಟಿ ಇದೆ, ಒಂದು ಮೇಲೇಬಲ್ ಅಂಡ್ ಡಕ್ಟೈಲ್ ಇನ್ ನೇಚರ್. ಗೊತ್ತಾಗ್ತಿದ್ಯಾ? ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್ ವೆನ್ ಮೆಗ್ನೀಷಿಯಂ ರಿಯಾಕ್ಟ್ ವಿತ್ ವಾಟರ್? ಓಕೆ, when metal react with water, when metal reacts with water, it will form what? It will form metal hydroxide. metal hydroxide ಅನ್ನ ಕೊಡುತ್ತೆ. Or in other words, M plus H2O gives MOH, metal hydroxide. Sarina? So consider Mg plus H2O. Alva? Magnesium plus H2O, MgOH twice. Magnesium hydroxide ಅನ್ನ ಫಾರ್ಮೇಶನ್ ಮಾಡುತ್ತೆ. ಅರ್ಥ ಆಯ್ತಾ? MgOH ಟ್ವೈಸ್ ಪ್ಲಸ್ H2. ಓಕೆ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಮೆಗ್ನೀಷಿಯಂ ವೆನ್ ರಿಯಾಕ್ಟ್ ವಿತ್ ವಾಟರ್. ದಿಸ್ ಈಸ್ ಬೇಸ್. ಇಟ್ ಟರ್ನ್ಸ್ ರೆಡ್ ಲಿಟ್ಮಸ್ ಟು ಬ್ಲೂ ಅಲ್ವಾ? ರೆಡ್ ಲಿಟ್ಮಸ್ ಅನ್ನ ಏನ್ ಮಾಡುತ್ತೆ ಹೇಳಿ, ಬ್ಲೂ ಆಗಿ ಕನ್ವರ್ಟ್ ಮಾಡುತ್ತೆ. ರೈಟ್ ದ ಇಕ್ವೇಶನ್ಸ್ ಫಾರ್ ದ ಕ್ಯಾಲ್ಸಿಯಂ ಅಂಡ್ ಪೊಟ್ಯಾಷಿಯಂ ರಿಯಾಕ್ಟ್ ವಿತ್ ವಾಟರ್. ಸೇಮ್. ಈಗ ನೋಡಿ, ವೆನ್ ಎನಿ ಮೆಟಲ್, when any metal reacts with H2O, K plus H2O gives KOH, potassium hydroxide plus H2 ಮತ್ತೆ heat energy ನ ಕೊಡುತ್ತೆ. ಅಂದ್ರೆ ಇದು ಯಾವ ರಿಯಾಕ್ಷನ್? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್. When calcium react with H2O, CaOH twice ಅಲ್ವಾ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಈ ಬೋತ್ ಆರ್ ಬೇಸ್. ಗೊತ್ತಾಗ್ತಿದ್ಯಾ? ಎರಡು ಏನಾಗಿರುತ್ತೆ? ಬೇಸ್ ಆಗಿರುತ್ತೆ. ಇಟ್ ವಿಲ್ ಗಿವ್ ಯು ಹೈಡ್ರೋಜನ್ ಗ್ಯಾಸ್. ನೆಕ್ಸ್ಟ್, ಓಕೆ, ಡಿಫೈನ್ ಓರ್ಸ್ ಅಂತ ಕೇಳಿದ್ದಾರೆ. ಓರ್ ಇಸ್ ಮೈನ್ಡ್ ಫ್ರಮ್ ದ ಅರ್ತ್, ಯೂಶುವಲಿ ಕಂಟೈನ್ large amount of impurities like sand, soil are called gangue. ಗೊತ್ತಾಯ್ತಾ? ಓರ್ ಅಂದ್ರೆ ಏನ್ ಮಾಡ್ತೀವಿ, ಮೈನಿಂಗ್ ಅಲ್ಲಿ ನಾವು ಇದನ್ನ ಏನ್ ಮಾಡ್ತೀವಿ, ಎಕ್ಸ್ಟ್ರಾಕ್ಷನ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ಸ್ಯಾಂಡು, ಸಾಯಿಲು ಅಂತ ಇಂಪ್ಯೂರಿಟಿಗಳು ಸಿಗ್ತವೆ. ಲಾರ್ಜ್ ಅಮೌಂಟ್ ಅಲ್ಲಿ ನಾವು ಇದನ್ನ ತಗೊಳ್ತೀವಿ. ಇವೇನಿರುತ್ತೆ ಹೇಳಿ, ಇಂಪ್ಯೂರಿಟೀಸ್ ಇರುತ್ತೆ. ಸರಿನಾ? ಓಕೆ, ನೆಕ್ಸ್ಟ್, ಡಿಫೈನ್ ಮಿನಿರಲ್. A mineral is naturally occurring inorganic compound with a specific chemical composition and crystalline structure ಅಂತ ಹೇಳಿದ್ದಾರೆ. ಗೊತ್ತಾಗ್ತಿದ್ಯಾ? ಇದು ನ್ಯಾಚುರಲಿ ಆಕರಿಂಗ್ ಇನಾರ್ಗ್ಯಾನಿಕ್ ಕಂಪೌಂಡ್ ಆಗಿರುತ್ತೆ. a specific chemical composition and crystalline structure. ಒಂದು ಕೆಮಿಕಲ್ ಕಂಪೋಸಿಷನ್ ಇರಬೇಕು ಸ್ಪೆಸಿಫಿಕ್ ಆಗಿ, ಹಾಗೂ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಇರ್ಬೇಕು ಇದಕ್ಕೆ.
ಅಲ್ವಾ? ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಇದ್ರೆ ಅಂತವುಗಳನ್ನ ಏನಂತ ಕರಿತೀವಿ ನಾವು? ಮಿನಿರಲ್ ಅಂತ ಕರಿತೀವಿ. ನೇಮ್ ದ ಟೂ ಮೆಟಲ್ಸ್ ವಿಚ್ ಆರ್ ಫೌಂಡ್ ಇನ್ ದ ನೇಚರ್ ಫ್ರೀ ಸ್ಟೇಟ್ ಅಲ್ಲಿ ಸಿಗೋದು ಯಾವ್ಯಾವುದು ಅಂತ ಕೇಳಿದ್ದಾರೆ. ಒಂದು ಗೋಲ್ಡ್ ಹೌದು, ಇನ್ನೊಂದು ಸಿಲ್ವರ್ ಹೌದು, ಪ್ಲಾಟಿನಮ್ ಹೌದು, ಕಾಪರ್ ಹೌದು. ಇವೆಲ್ಲ ಏನಾಗುತ್ತೆ ಹೇಳಿ ನಮಗೆ ಅದರ ಫ್ರೀ ಫಾರ್ಮ್ ಅಲ್ಲಿ, ಫ್ರೀ ಸ್ಟೇಟ್ ಅಲ್ಲಿ ಸಿಗುತ್ತೆ ಅಂತ, ಅಂದ್ರೆ ಇಂಪ್ಯೂರಿಟೀಸ್ ಇರೋದಿಲ್ಲ ಅಂತ. ಅರ್ಥ ಆಯ್ತಾ? ಇದನ್ನ ಏನ್ ಮಾಡ್ತೀವಿ ನಾವು? ಎಕ್ಸ್ಟ್ರಾಕ್ಷನ್ ಮಾಡಿ ನಮ್ಗೆ ಬೇಕಾದ ರೀತಿಲಿ, ಈಗ ಶೀಟ್ಸು, ವೈರ್ಸು ಅಥವಾ ಏನು ಬಿಸ್ಕಿಟ್ ತರ ಈ ತರ ಮಾಡ್ಕೊಂಡು ಈ ಓರ್ಗಳನ್ನ ಏನ್ ಮಾಡ್ತೀವಿ ನಾವು ಮತ್ತೆ ನಮ್ಮ ನೆಕ್ಸ್ಟ್ ನಮ್ಗೆ ಬೇಕಾದ ಫಾರ್ಮಿಗೆ ಬಳಸ್ಕೊಳ್ತೀವಿ. ಈಗ ಆರ್ನಮೆಂಟ್ ಅಲ್ಲಿ ಅಲ್ವಾ, ಕುಕಿಂಗ್ ಯುಟೆನ್ಸಿಲ್ಸ್ ಅಲ್ಲಿ, ಇವೆಲ್ಲದ್ರಲ್ಲಿ ಬಳಸ್ಕೊಳ್ತೀವಿ. ಇವೆಲ್ಲವೂ ಏನು ಫ್ರೀ ಸ್ಟೇಟ್ ಅಲ್ಲಿ ಸಿಗುತ್ತೆ. ಯಾಕೆ ಫ್ರೀ ಸ್ಟೇಟ್ ಅಲ್ಲಿ ಸಿಗುತ್ತೆ? ದೇ ಹ್ಯಾವಿಂಗ್ ದ ಇನರ್ಟ್ ಪ್ರಾಪರ್ಟಿ, ಅಂದ್ರೆ ದೇ ಆರ್ ವೆರಿ ಮಚ್ ಲೆಸ್ ರಿಯಾಕ್ಟಿವ್ ಬಿಕಾಸ್ ದೇ ಡಿಡಂಟ್ ರಿಯಾಕ್ಟ್ ವಿತ್ ಗ್ಯಾಸ್ ಅಲ್ವಾ, ವಾಟರ್, ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್, ಇದು ಯಾವ್ದ್ರ ಜೊತೆಗೂ ಏನಾಗೋದಿಲ್ಲ ಹೇಳಿ, ಅದು ರಿಯಾಕ್ಟ್ ಮಾಡದೆ ಇರೋದಕ್ಕೆ ದೇ ಆಕರ್ ಇನ್ ಫ್ರೀ ಸ್ಟೇಟ್. ವಿ ಕ್ಯಾನ್ ಮೈನ್ ಇಟ್ ಇನ್ ಫ್ರೀ ಸ್ಟೇಟ್. ಓಕೆ, ನೆಕ್ಸ್ಟ್, ವಾಟ್ ಕೆಮಿಕಲ್ ಪ್ರಾಸೆಸ್ ಇಸ್ ಯೂಸ್ಡ್ ಫಾರ್ ಆಬ್ಟೈನಿಂಗ್ ಅ ಮೆಟಲ್ ಫ್ರಾಮ್ ಇಟ್ಸ್ ಆಕ್ಸೈಡ್ ಅಂತ ಕೇಳಿದ್ದಾರೆ. ಅಂದ್ರೆ ಯಾವ್ದಾದ್ರು ಒಂದು ಮೆಟಲ್ ಇದ್ರೆ ಅದರ ಆಕ್ಸೈಡ್ ಇಂದ ನಾವು ಆ ಮೆಟಲ್ ಅನ್ನ ಆಪ್ಟೈನ್ ಮಾಡ್ಕೊಳಕ್ಕೆ, ಈಗ ನನ್ನ ಹತ್ರ ಏನಿದೆ MO ಇದೆ, ಮೆಟಲ್ ಆಕ್ಸೈಡ್ ಇರೋದನ್ನ ನಾನು ಏನ್ ಮಾಡ್ಬೇಕು? ಮೆಟಲ್ ಆಗಿ ಕನ್ವರ್ಟ್ ಮಾಡ್ಬೇಕು. ಅರ್ಥ ಆಯ್ತಾ? ಈ ಮೆಟಲ್ ಆಕ್ಸೈಡ್ ಇರೋದು ಮೆಟಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಫ್ರಾಮ್ ಇಟ್ಸ್ ಆಕ್ಸೈಡ್ಗೆ ಯಾವ ಪ್ರಾಸೆಸ್ ಅಂತ ಕೇಳಿದ್ದಾರೆ? ರಿಡಕ್ಷನ್ ಅಲ್ವಾ, ಅಂದ್ರೆ ರಿಮೂವಲ್ ಆಫ್ ಆಕ್ಸಿಜನ್. ಹೀಟ್ ಮಾಡಬೇಕು. ಏನ್ ಮಾಡ್ಬೇಕು ಹೇಳಿ? ಇನ್ ದ ಅಬ್ಸೆನ್ಸ್ ಆಫ್ ಏರ್. ಇನ್ ದ ಅಬ್ಸೆನ್ಸ್ ಆಫ್ ಏರ್. ಏರ್ ಇಲ್ಲದೆ ಏನ್ ಮಾಡ್ಬೇಕು ಹೇಳಿ? ಈ ಮೆಟಲ್ ಆಕ್ಸೈಡ್ ಅನ್ನ ಹೀಟ್ ಮಾಡಬೇಕು. ಈ ಮೆಟಲ್ ಆಕ್ಸೈಡ್ ಅನ್ನ ಯಾವತ್ತು ನೀನು ವಿದೌಟ್ ಏರ್, ಅಬ್ಸೆನ್ಸ್ ಆಫ್ ಏರ್ ಅಲ್ಲಿ ಹೀಟ್ ಮಾಡ್ತೀಯೋ ಅವಾಗ ನಮ್ಗೆ ಮೆಟಲ್ ಸಿಗುತ್ತೆ. ಈ ಪ್ರಾಸೆಸ್ ಅನ್ನ ಏನಂತ ಕರಿತೀವಿ ನಾವು? ರಿಡಕ್ಷನ್. ವಿಚ್ ಮೆಟಲ್ ಡು ನಾಟ್ ಕರೋಡ್ ಈಸಿಲಿ ಅಂತ ಕೇಳಿದ್ದಾರೆ. ಯಾವ್ಯಾವ್ದು? ಗೋಲ್ಡ್ ಮತ್ತೆ ಪ್ಲಾಟಿನಮ್. ಅದಕ್ಕೆ ಅದೇನಾಗಿರುತ್ತೆ ಹೇಳಿ? ಅಷ್ಟು ದುಬಾರಿ ಆಗಿರುತ್ತೆ. ಎಕ್ಸ್ಪೆನ್ಸಿವ್ ಮೆಟಲ್ಸ್ ಅವೆರಡು. ಯಾಕೆಂದ್ರೆ ಇವೆರಡು ಏನಾಗೋದಿಲ್ಲ ಹೇಳಿ ಈಸಿಲಿ ಅಟ್ಮಾಸ್ಫಿಯರ್ ಅಲ್ಲಿರೋ ಆಕ್ಸಿಜನ್ ಮತ್ತೆ ವಾಟರ್ ಇವು ಯಾವುದ್ರ ಜೊತೆಗೂ ಏನಾಗೋದಿಲ್ಲ ಹೇಳಿ? ರಿಯಾಕ್ಟ್ ಆಗೋದಿಲ್ಲ. ಅರ್ಥ ಆಯ್ತಾ? ಯಾವ್ದ್ರ ಜೊತೆಗೂ ರಿಯಾಕ್ಟ್ ಆಗದೆ ಇರೋದಕ್ಕೆ ದೇ ವಿಲ್ ನಾಟ್ ಫಾರ್ಮ್ ದೇರ್ ರೆಸ್ಪೆಕ್ಟಿವ್ ಆಕ್ಸೈಡ್ಸ್ ಅನ್ನ ಕೊಡೋದಿಲ್ಲ ಇವೆಲ್ಲ. ಹಾಗಾಗಿ ದೇ ಡು ನಾಟ್ ಕರೋಡ್ ಈಸಿಲಿ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಆರ್ ಅಲಾಯ್ಸ್ ಅಂತ ಕೇಳಿದ್ದಾರೆ. An alloy is a substance made by mixing two or more elements, at least one of which is metal. Okay, alloy ಅಂದ್ರೆ ಏನು ಅಂತ ಅಲ್ವಾ? ಈಗ ನಮ್ಮ ಹತ್ರ ಇರೋದ್ರಲ್ಲಿ ಹಿತ್ತಾಳೆ ಇರುತ್ತೆ ಅಲ್ವಾ? ಸೊ ತಾಮ್ರ ಇಸ್ ಕಾಪರ್ ಇಟ್ ಸೆಲ್ಫ್ ಇಸ್ ಅ ಮೆಟಲ್. ಓಕೆ, ಐರನ್ ಇಟ್ ಸೆಲ್ಫ್ ಇಸ್ ಅ ಮೆಟಲ್. ಈಗ ನಮ್ಗೆ ಉಕ್ಕಿರುತ್ತೆ, ಹಿತ್ತಾಳೆ ಇರುತ್ತೆ, ಇವೆಲ್ಲ ಏನ್ ಹೇಳಿ? ಮಿಕ್ಸ್ಚರ್ ಆಫ್ ಟೂ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಟೂ ಎಲಿಮೆಂಟ್ಸ್ ಯಾವ್ಯಾವ್ದು? ಅಟ್ ಲೀಸ್ಟ್ ಒನ್ ಈಸ್ ಮೇಡ್ ಅಪ್ ಆಫ್ ಏನಿರುತ್ತೆ ಹೇಳಿ? ಮೆಟಲ್ ಅಲ್ವಾ? ಈಗ ನಮ್ಗೆ ಸ್ಟೀಲ್ ಅಂತ ಇರುತ್ತೆ, ಇದೇನಾಗಿರುತ್ತೆ ಹೇಳಿ? ಅಲಾಯ್. ನಾವು ತುಂಬಾ ಯೂಸ್ ಮಾಡ್ತೀವಲ್ಲ, ಯಾವಾಗ ಐರನ್ ಜೊತೆಗೆ 5% ಕಾರ್ಬನ್ ಅನ್ನ ನೀವು ಹಾಕ್ತಿರೋ ಆವಾಗ ಏನಾಗುತ್ತೆ? ನಂಗೆ ಅದು ಸ್ಟೀಲ್ ಆಗಿ ಸಿಗುತ್ತೆ. ಈ ತರ ಟು ಕ್ರಿಯೇಟ್ ಅ ಮಟೀರಿಯಲ್ ವಿತ್ ಅ ಸ್ಪೆಸಿಫಿಕ್ ಪ್ರಾಪರ್ಟೀಸ್. ಅದಕ್ಕೆ ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಬರೋ ತರ ಅದರ ಏನ್ ಹೇಳಿ? ಪ್ರಾಪರ್ಟೀಸ್ ಅನ್ನ ಇಂಪ್ರೂವ್ ಮಾಡಕ್ಕೆ ನಾವೇನ್ ಮಾಡ್ತೀವಿ? 2 or more ಮೆಟಲ್ ಅನ್ನ
ಹಿಡಿದಿಟ್ಕೊಂಡಿರ್ತೀವಿ, 2 ಅಥವಾ ಹೆಚ್ಚು ಮೆಟಲ್ ಇದ್ರೆ ಅವನ್ನ ಮಿಕ್ಸ್ ಮಾಡಿ ಆ ಮೆಟಲ್ದು ಯೂಸ್ ಅನ್ನ ತಗೊಳ್ತೀವಿ. ಓಕೆ. ವಾಟ್ ಆರ್ ಅಲಾಯ್ಸ್? ನೇಮ್ ದ ಕನ್ಸ್ಟಿಟ್ಯೂಯೆಂಟ್ ಪ್ರೆಸೆಂಟ್ ಇನ್ ಬ್ರಾನ್ಸ್ ಅಂಡ್ ಸೋಲ್ಡರ್ ಮೆಟಲ್ ಅಂತ ಕೇಳಿದ್ದಾರೆ ಅಲ್ವಾ. ಅಲಾಯ್ಸ್ ಅಂದ್ರೆ ಏನು ಅಂತ ಹೇಳಿದಾರೆ ಹೇಳಿ. ಮಿಕ್ಸ್ಚರ್ ಆಫ್ 2 or more metal, one of which is metal, to create material with properties. ಓಕೆ. ಬ್ರೋನ್ಸ್ ಅನ್ನು ಹೇಗ್ ಮಾಡಿರ್ತಾರೆ ಅಂತ ಕೇಳಿದ್ದಾರೆ. ಒಂದು ಮಿಕ್ಸ್ಚರ್ ಆಫ್ ಕಾಪರ್ ಅಂಡ್ ಟಿನ್. ಸೋಲ್ಡರ್ ಮೇಟನ ಲೆಡ್ ಮತ್ತೆ ಟಿನ್ ಅನ್ನ ಯೂಸ್ ಮಾಡಿರ್ತಾರೆ. ಓಕೆ. ಸೊ ಯಾಕೆ ಹೀಗ್ ಮಾಡ್ತಾರೆ? ಯಾಕೆಂದ್ರೆ ಒಂದು ಎಲಿಮೆಂಟ್ ಇದ್ರೆ, ಈಗ ಸಪೋಸ್ ನನ್ನ ಹತ್ರ ಕಾಪರ್ ಇದೆ, ಆ ಕಾಪರ್ಗೆ ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ಗೋಲ್ಡ್ ಇದೆ ನನ್ನ ಹತ್ರ, ಅದಕ್ಕೂ ಒಂದಷ್ಟು ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಇರುತ್ತೆ. ಈಗ ಗೋಲ್ಡ್ ಅನ್ನ ಕನ್ಸಿಡರ್ ಮಾಡಿ. ಗೋಲ್ಡ್ಗೆ ಯಾವತ್ತು ಏನ್ ಮಾಡ್ತಾರೆ ಹೇಳಿ? ತಾಮ್ರನ ಮಿಕ್ಸ್ ಮಾಡ್ತಾರೆ. ಯಾವಾಗ ನೀವು ಆರ್ನಮೆಂಟ್ ಆಗಿ ಯೂಸ್ ಮಾಡ್ತೀರಲ್ವಾ, ಅವಾಗ ಏನ್ ಮಾಡ್ತಾರೆ, ಈ ಗೋಲ್ಡಿಗೆ ಕಾಪರ್ ಅನ್ನ ಮಿಕ್ಸ್ ಮಾಡ್ತಾರೆ. ಯಾಕೆ ಕಾಪರ್ ಅನ್ನ ಮಿಕ್ಸ್ ಮಾಡ್ತಾರೆ? ಹಾರ್ಡ್ನೆಸ್ ಅನ್ನು ಹೆಚ್ಚು ಮಾಡಕ್ಕೆ. ಆಯ್ತಾ? ಬರೀ ಗೋಲ್ಡ್ ಆದ್ರೆ ಮೆತ್ತಿಗಿರುತ್ತೆ, ಕಟ್ ಆಗ್ಬಿಡುತ್ತೆ. ಯಾವಾಗ ನಾನು ಅದಕ್ಕೆ ಸಮ್ ಅಮೌಂಟ್ ಆಫ್ ಕಾಪರ್ ಅನ್ನ ಹಾಕ್ತೀನಲ್ಲ, ಆ ಕಾಪರ್ ಅನ್ನ ಸಮ್ ಅಮೌಂಟ್ ಹಾಕಿದಾಗ ಏನಾಗುತ್ತೆ, ಅದು ಗಟ್ಟಿ ಆಗುತ್ತೆ ಅಂತ. ಅದಕ್ಕೆ ಸ್ಪೆಸಿಫಿಕ್ ಪ್ರಾಪರ್ಟಿ ಬೇಕು ನನಗೆ, ಗಟ್ಟಿ ಇರಬೇಕು ಗೋಲ್ಡ್. ನಾನು ಏನು ಚಿನ್ನನ ಆಭರಣಕ್ಕೆ ಯೂಸ್ ಮಾಡ್ತಿದ್ದೀನಲ್ಲ, ಆ ಚಿನ್ನ ಗಟ್ಟಿ ಇರಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ, ಕಾಪರ್ ಅನ್ನ, ಸಿಲ್ವರ್ ಅನ್ನ ಈ ತರ ಆಡ್ ಮಾಡ್ತೀವಿ, ಪ್ಲೇಟಿಂಗ್ ಮಾಡ್ತೀವಿ. ಕೆಲವು ಈಗ ನಮ್ಮ ಹತ್ರ ಏನಿರುತ್ತೆ ಹೇಳಿ, ಐರನ್ ಇದೆ ಅಂತ ಅನ್ಕೊಳ್ಳಿ. ಆ ಐರನ್ಗೆ ಮೇಲ್ಗಡೆಯಿಂದ ನಾನು ಗೋಲ್ಡ್ ಪ್ಲೇಟಿಂಗ್ ಮಾಡಿದೆ ಅಂತ ಅನ್ಕೊಳ್ಳಿ. ಯಾಕೆ ನಾನು ಗೋಲ್ಡ್ ಪ್ಲೇಟಿಂಗ್ ಅನ್ನ ಮಾಡ್ತೀನಿ? ಅಟ್ಮಾಸ್ಫಿಯರ್ಲಿರೋ ಆಕ್ಸಿಜನ್, ಮಾಯಿಶ್ಚರ್ ಅಥವಾ ಏರ್ ಇದ್ರೆ ಈ ಮೂರು ಏನಾಗಬಾರ್ದು, ಐರನ್ಗೆ ತಾಗಿ ಐರನ್ ಆಕ್ಸೈಡ್ ಆಗಬಾರ್ದು. ಯಾವಾಗ ಅದು ಐರನ್ ಆಕ್ಸೈಡ್ ಆಯ್ತು, ಅದನ್ನ ನಾನು ಏನಂತ ಕರಿತೀನಿ, ರಸ್ಟಿಂಗ್ ಅಂತ ಕರಿತೀನಿ. ಆ ರಸ್ಟ್ ಆಗ್ಬಾರ್ದು. ಮತ್ತೆ ನನಗೆ ಶೈನಿಂಗ್ ಕಾಣಿಸ್ಬೇಕು, ಲಸ್ಟರ್ ಕಾಣಿಸ್ಬೇಕು. ಇದು ಕಾಣಿಸ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು, ಅದಕ್ಕೆ ಬೇರೆ ಯಾವ್ದಾದ್ರು ಎಲಿಮೆಂಟ್ ಅನ್ನ ಅಥವಾ ಮೆಟಲ್ ಅನ್ನ ಆಡ್ ಮಾಡ್ಬೇಕು. ಅವಾಗ ಅದ್ರ ಪ್ರಾಪರ್ಟಿ ಚೇಂಜ್ ಆಗುತ್ತೆ ಅಂತ. ಅದ್ ನನಗೆ ಯಾವ ಪ್ರಾಪರ್ಟಿ ಬೇಕೋ ಅದ್ರ ತರ ನಾನು ಕಸ್ಟಮೈಸ್ ಮಾಡ್ಕೊಳ್ಳೋದು. ಸರಿನಾ? ಅಲಾಯ್ ಇದೆಯಲ್ಲ, ಇದು ವೇರಿಯಸ್ ಯೂಸಸ್ ಇದೆ. ಈಗ ಬ್ರಾನ್ಸ್ ಇರ್ಬೋದು ಅಲ್ವಾ, ಅಥವಾ ನನ್ಗೆ ಸೋಲ್ಡರ್ ಮೇಟ್ ಇರ್ಬೋದು ಅಲ್ವಾ. ಈಗ ಗೋಲ್ಡ್ ಅಲ್ಲಿ ಕಾಪರ್ನ ಹಾಕಿರ್ಬೋದು, ಆಭರಣ ಚಿನ್ನ ಅಂತ ಹೇಳ್ತೀವಿ. 24 ಕ್ಯಾರೆಟ್ ಬೇರೆ, 22 ಕ್ಯಾರೆಟ್ ಗೋಲ್ಡ್ ಬೇರೆ, 22 ಈಗ 18 ಕ್ಯಾರೆಟ್ ಗೋಲ್ಡ್ ಬೇರೆ. ಈಗ ನೋಡಿ, ಯಾವ್ದಾದ್ರು ಒಂದು, ಈಗ ನಾನು ಡೈಮಂಡ್ ಅನ್ನ ಕೂಡ್ಸೋವಾಗ 18 ಕ್ಯಾರೆಟ್ ಗೋಲ್ಡ್ ಅನ್ನ ಯೂಸ್ ಮಾಡ್ತಾ ಇರ್ತೀನಿ. ಯಾಕೆ 18 ಕ್ಯಾರೆಟ್ ಗೋಲ್ಡ್ ಅನ್ನ ಯೂಸ್ ಮಾಡ್ತೀವಿ ನಾವು? ಯಾಕಂದ್ರೆ ಆ 18 ಕ್ಯಾರೆಟ್ ಗೋಲ್ಡ್ ಏನಿದೆಯಲ್ಲ, ಇದು ಹಾರ್ಡ್ ಆಗಿರುತ್ತೆ. ಯಾವಾಗ ನಾನು ಡೈಮಂಡ್ ಅನ್ನ ಕೂಡಿಸ್ಬೇಕಲ್ಲ, ಅವಾಗ ಜಾಸ್ತಿ ಟೆಂಪರೇಚರ್ ಬೇಕು. ಜಾಸ್ತಿ ಟೆಂಪರೇಚರ್ ಕೊಟ್ರೆ ಗೋಲ್ಡ್ ಏನಾಗುತ್ತೆ ಹೇಳಿ, ಮೆಲ್ಟ್ ಆಗಬಹುದು. ಹಾಗಾಗಿ ನಾವೇನ್ ಮಾಡ್ತೀವಿ, 18 ಕ್ಯಾರೆಟ್ ಗೋಲ್ಡ್ ಅನ್ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಸೊ ಇದೆಲ್ಲ ಏನು ಅಲ್ಲ, ಇದು ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಅನ್ನ ನಾನು ಕಸ್ಟಮೈಸ್ ಮಾಡ್ಕೊಳಕ್ಕೆ, ನನಗೆ ಹೇಗ್ ಬೇಕಲ್ವಾ ಹಾಗೆ ಕಸ್ಟಮೈಸ್ ಮಾಡಕ್ಕೆ ಅಂತ ನಾನೇನ್ ಮಾಡ್ತೀನಿ, ಪ್ರತಿಯೊಂದಕ್ಕೂ ಮಿಕ್ಸಿಂಗ್ ಮಾಡ್ಕೊಳ್ತೀನಿ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್, what are ores? Write the respective methods to convert sulfides and carbonate ores of metal into their oxides. Okay. Minerals which contain high percentage of particular metals, metal can be extracted from it, is called ores. Okay. So ore ಅಂದ್ರೆ ಏನ್ ಹೇಳಿ? ಈಗ ನನಗೆ ಯಾವ್ದಾದ್ರು ಒಂದು ಓರ್ ಸಿಕ್ಕಿದೆ ಅಂದ್ರೆ, ವಿಚ್ ಕಂಟೇನ್ ಹೈ ಪರ್ಸೆಂಟೇಜ್ ಆಫ್ ಪರ್ಟಿಕ್ಯುಲರ್ ಮೆಟಲ್. ಯಾವ್ದೊಂದು ಮಿನಿರಲ್ ಅಲ್ಲಿ ನನಗೆ ಓರ್ ಅಂದ್ರೆ ಏನ್ ಹೇಳಿ, ನಾನು ಯಾವಾಗ ಡೊಮೆಸ್ಟಿಕ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾ ಇರ್ತೀನಿ ಅವಾಗೇನು, ಈಗ ನನ್ನ ಹತ್ರ ಈಗ ಅದೊಂದು ಪ್ಲೇಸ್ ಇದೆ, ಈ ಪ್ಲೇಸ್ ಅಲ್ಲಿ ನಿಮ್ಗೆ ಓರ್ ಸಿಕ್ತಿದೆ, ಗೋಲ್ಡ್ ಓರ್. ಓಕೆ, ಕೋಲಾರದಲ್ಲಿ ನನ್ಗೆ ಗೋಲ್ಡ್ ಓರ್ ಸಿಕ್ತಿದೆ. ಅದರಲ್ಲಿ ನಂಗೆ ಗೋಲ್ಡ್ ಇದು ಪರ್ಸೆಂಟೇಜ್ 98% ಇದೆ. ಮತ್ತೆ ಅಲ್ಲಿ ಏನ್ ಸಿಕ್ತಿದೆಯಲ್ಲ ಆ ಮಿನಿರಲ್, ಅದರಲ್ಲಿರೋ ಓರು ಹೈಯೆಸ್ಟ್ ಗೋಲ್ಡೇ ಇದೆ. ಸೊ ನಾನು ಇದನ್ನ ಏನ್ ಮಾಡ್ಬೋದು, ಎಕನಾಮಿಕಲಿ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ಳಿ.
ಓಕೆ. ಎಕನಾಮಿಕಲಿ ನನಗೆ ತುಂಬಾ ಹೆಲ್ಪ್ ಆಗ್ತಿದೆ ಅಂದ್ರೆ ಅವಾಗ ನಾನು ಏನ್ ಮಾಡ್ತೀನಿ, ಅಲ್ಲಿಂದ ಗೋಲ್ಡ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಅಂದ್ರೆ ನನಗ್ ಬೇಕಾಗಿರೋ ಏನು ಮೆಟಲ್ ಇದೆಯಲ್ಲ ಅದು ಈ ಓರ್ ಇಂದ ಎಕ್ಸ್ಟ್ರಾಕ್ಟ್ ಆಗ್ಬೇಕು. ಎಲ್ಲಿ ನನಗೆ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಅದು ಮೆಟಲ್ ಸಿಗುತ್ತೋ ಅಂತವನ್ನ ನಾನು ಓರ್ ಅಂತ ಕರಿತೀನಿ. ನಾರ್ಮಲಿ ಯಾವ್ದೋ ಒಂದು ಮಣ್ಣಲ್ಲಿ ಗೋಲ್ಡ್ ಇರುತ್ತೆ, ಆದ್ರೆ ಎಷ್ಟು ಪರ್ಸೆಂಟ್ ಇರುತ್ತೆ, 2% ಇದೆ. ಅದು ಎಕನಾಮಿಕಲಿ ನನಗೇನು ಯೂಸ್ಫುಲ್ ಅಲ್ಲ. ಹೈಯೆಸ್ಟ್ ಪರ್ಸೆಂಟೇಜ್ ಗೋಲ್ಡ್ ಇಲ್ಲ ಅಲ್ಲಿ, ಅರ್ಥ ಆಗ್ತಿದ್ಯಾ? ಸೊ ಈ ಪರ್ಟಿಕ್ಯುಲರ್ ಮೆಟಲ್ ಅನ್ನ ನಾನು ಹೈ ಪರ್ಸೆಂಟೇಜ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಇದನ್ನೇನಂತ ಕರಿತೀನಿ ನಾನು, ಓರ್ಸ್ ಅಂತ ಕರಿತೀನಿ. ಕ್ಯಾಲ್ಸಿನೇಷನ್ ಮತ್ತೆ ರೋಸ್ಟಿಂಗ್ ಅಂತ ಹೇಳಿದಾರಲ್ವಾ. ಕ್ಯಾಲ್ಸಿನೇಷನ್ ಅಂದ್ರೇನು, ರೋಸ್ಟಿಂಗ್ ಅಂದ್ರೇನು? ವಿದೌಟ್ ಏರ್, ವಿದೌಟ್ ಏರ್ ಇದ್ರೆ ಅದನ್ನ ಕ್ಯಾಲ್ಸಿನೇಷನ್ ಅಂತೀನಿ. ವಿತ್ ಏರ್, ಏರಿನ ಪ್ರೆಸೆನ್ಸ್ ಅಲ್ಲಿ ಹೀಟ್ ಮಾಡಿ ಇದ್ರೆ ಅದನ್ನ ಏನಂತ ಕರಿತೀನಿ, ರೋಸ್ಟಿಂಗ್ ಅಂತ ಕರಿತೀವಿ. ನಾವು ರೋಸ್ಟ್ ಮಾಡ್ತೀವಿ ಮನೆಯಲ್ವಾ, ಆತರ ಯಾವ್ದೊಂದು ಫುಡ್ ಅನ್ನ ರೋಸ್ಟ್ ಮಾಡ್ತಾ ಇರ್ತೀವಿ, ಅದನ್ನ ಕ್ಯಾಲ್ಸಿನೇಷನ್ ಅಂತ ಕರಿತೀನಿ. ಓಕೆ, ನೆಕ್ಸ್ಟ್ ಒನ್. ಆಕ್ಷನ್ ಆಫ್ ಸ್ಟೀಮ್ ಆನ್ ದ ಮೆಥಡ್ ಅಂತ ಇದಲ್ವಾ. ನೋಡಿ ಡೈಗ್ರಾಮ್ ಅಂದ್ರೆ ಈಗ ಗ್ಲಾಸ್ ವೂಲ್ ಸೋಕ್ಡ್ ಇನ್ ವಾಟರ್, ಇನ್ನೊಂದು ಮೆಟಲ್ ಸ್ಯಾಂಪಲ್, ಬರ್ನರು, ಕಾರ್ಕ್ ಇದೆ ಒಂದು, ಸೊ ಡೆಲಿವರಿ ಟ್ಯೂಬ್ ಇದೆ. ಇದು ಮೆಲ್ಟ್ ಆಗುತ್ತೆ. ಯಾವಾಗ ನಾನು ಸ್ಟೀಮ್ ಅನ್ನ ಕೊಡ್ತೀನೋ ಅವಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಾ ಇರುತ್ತೆ ಅಂತ. So when a metal sample is heated, it will form metal oxide H2 gas ಅಲ್ವಾ. ಯಾವಾಗ ಈ ಮೆಟಲ್ ಸ್ಯಾಂಪಲ್ ಅನ್ನ ಹೀಟ್ ಮಾಡ್ತೀವೋ ಅವಾಗ ಏನಾಗುತ್ತೆ ಹೇಳಿ, ಮೆಟಲ್ ಸ್ಯಾಂಪಲ್ ಅನ್ನ ಹೀಟ್ ಮಾಡಿದಾಗ ಮೆಟಲ್ ಸ್ಯಾಂಪಲ್ ಅನ್ನು ಹೀಟ್ ಮಾಡಿ ಸೊ ಮೆಟಲ್ ಆಕ್ಸೈಡ್ ಸಿಗುತ್ತೆ. ಸ್ಟೀಮ್ ಅನ್ನು ಪಾಸ್ ಮಾಡಿದಾಗ H2 ಗ್ಯಾಸ್ ಲಿಬರೇಟ್ ಆಗುತ್ತೆ. ಓಕೆ, depict the formation of magnesium chloride with the help of electron dot structure ಅಂತ ಕೇಳಿದ್ದಾರೆ ನೋಡಿ. ಸೊ ಈಗ ನಾನು Mg ನ ಕನ್ಸಿಡರ್ ಮಾಡ್ತೀನಿ. ಸೊ 12 ಮೆಗ್ನೀಷಿಯಮ್ದು ಏನು ಅಟಾಮಿಕ್ ನಂಬರ್ ಅಲ್ವಾ. Cl ಎಷ್ಟು 17. ಓಕೆ, Cl ಅರ್ಗಾನ್ ಕಾನ್ಫಿಗರೇಷನ್ ಬರಕ್ಕೆ ಎಷ್ಟು ಎಲೆಕ್ಟ್ರಾನ್ ಬೇಕು? ಅದಕ್ಕೆ ಅರ್ಗಾನ್ ಅಂದ್ರೆ 18, 1 ಇಲೆಕ್ಟ್ರಾನ್ ಬೇಕು. ಮೆಗ್ನೀಷಿಯಮ್ 10 ನಿಯಾನ್ ಕಾನ್ಫಿಗರೇಷನ್. ಓಕೆ, ಸೊ ಇದಕ್ಕೇನು 1 ಇಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ಬೇಕು, ಇವರು 1 ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳ್ಬೇಕು. ಬಟ್ ಇಲ್ಲಿ ಮೆಗ್ನೀಷಿಯಮ್ಗೆಲ್ಲ, ಮೆಗ್ನೀಷಿಯಮ್ 2 ಇಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೋಬೇಕು. ಬಟ್ ಕ್ಲೋರಿನ್ ಅಲ್ಲಿ ಎಷ್ಟು ಇಲೆಕ್ಟ್ರಾನ್ ಬೇಕು? 1 ಇಲೆಕ್ಟ್ರಾನ್ ಬೇಕು. ಬಟ್ ಇವ್ರು ಕೊಡೋದೆಷ್ಟು? 2 ಇಲೆಕ್ಟ್ರಾನ್. ಕ್ಲೋರಿನ್ ಏನ್ ಮಾಡ್ತು, ಅವ್ರು ಇನ್ನೊಂದು ಫ್ರೆಂಡ್ ಅನ್ನ ಕರೆದ್ರು, ಓಕೆ ನೀನು 1 ಇಲೆಕ್ಟ್ರಾನ್ ತಗೋ, ನಾನು 1 ಇಲೆಕ್ಟ್ರಾನ್ ತಗೊಳ್ತೀನಿ ಅಂತ. ಓಕೆ, ಅದನ್ನೇ ನಾನು ಏನ್ ಮಾಡ್ತೀನಿ ಈಗ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. Mg ಇರೋದು Mg2+ ಆಗುತ್ತೆ. ಎಷ್ಟು ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿ? 2 ಇಲೆಕ್ಟ್ರಾನ್ ಡೊನೇಟ್ ಮಾಡಿ. Cl ಇರೋದು 1 ಇಲೆಕ್ಟ್ರಾನ್ ಅನ್ನು ತಗೊಂಡು Cl- ಆಗುತ್ತೆ. ಸರಿನಾ? ಓಕೆ, ಸೊ ಇಲ್ಲಿ ನೋಡಿ ಎಂಡ್ ಅಲ್ಲಿ 2 ಇಲೆಕ್ಟ್ರಾನ್ ಇದೆ, ಇಲ್ಲಿ 1 ಇಲೆಕ್ಟ್ರಾನ್ ಬೇಕು. ಸೊ ಈ 1 ಇಲೆಕ್ಟ್ರಾನ್ ಅನ್ನ ಯಾರ ಜೊತೆಗೆ ಮಾಡ್ಕೊಂಡ್ರು ಹೇಳಿ? ಇವ್ರ ಜೊತೆಗೆ ಬಾಂಡ್ ಮಾಡ್ಕೊಂಡ್ರು, ಇಲ್ಲಿ ಇವ್ರ ಜೊತೆಗೆ ಬಾಂಡ್ ಮಾಡಿದ್ರು. ಸೊ Mg2+ ಡಾಟ್ ಅಲ್ವಾ. ಸೊ ಈ ತರ ಈ 2 ಇಲೆಕ್ಟ್ರಾನ್ ಅನ್ನ ನಾನೇನ್ ಮಾಡಿದ್ದೆ ಹೇಳಿ,
ಈ ತರ ಒಂದು ಇಲೆಕ್ಟ್ರಾನ್ Cl ಗೆ ಯಾರಿಂದ ಸಿಕ್ತು Mg ಇಂದ. ಅಂತದ್ದು ಎಷ್ಟಿದೆ ನಮ್ಮ ಹತ್ರ? 2 ಕ್ಲೋರಿನ್ ಇದೆ. ಸೊ MgCl2 ಸರಿನಾ? ಸೊ ಇದು ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್, ಹೈಡ್ರೋಜನ್ ಗ್ಯಾಸ್ ಆರ್ ನಾಟ್ ಲಿಬರೇಟೆಡ್ ವೆನ್ ಮೆಟಲ್ ಲೈಕ್ ಜಿಂಕ್ ವಿತ್ ನೈಟ್ರಿಕ್ ಆಸಿಡ್ ವೈ ಅಂತ ಕೇಳಿದ್ದಾರೆ. ಫಸ್ಟ್ ರಿಯಾಕ್ಷನ್ ಅನ್ನ ನೋಡೋಣ. ಓಕೆ, when zinc react with HNO3 alva, it will give you Zn. When zinc react with HNO3, ZnNO3 twice plus H2O plus NO2 ಸರಿನಾ? ಸೊ ಈ ನೈಟ್ರೋಜನ್ ಏನು ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ, ಏನು ಆಕ್ಸಿಡೈಸ್ ಆಗಿರುತ್ತೆ, ಇದು ಆಕ್ಸಿಡೈಸಿಂಗ್ ಏಜೆಂಟ್ ತರ ವರ್ಕ್ ಆಗುತ್ತೆ. ಅಂದ್ರೆ ಜಿಂಕ್ ಅನ್ನ ಏನ್ ಮಾಡುತ್ತೆ ಹೇಳಿ, ರೆಡ್ಯೂಸ್ ಮಾಡುತ್ತೆ ಅಂತ ಅರ್ಥ ಅಲ್ವಾ? ಸೊ ಇದೇನ್ ಮಾಡುತ್ತೆ, ಇಟ್ ಸೆಲ್ಫ್ ಹೈಡ್ರೋಜನ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಆಯ್ತಾ? ಎನಿ ಆಫ್ ದ ನೈಟ್ರೋಜನ್ ಆಕ್ಸೈಡ್ ಸಿಗುತ್ತೆ, ಆ ನೈಟ್ರೋಜನ್ ಆಕ್ಸೈಡ್ ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಓಕೆ, ಸೊ ಅದಕ್ಕಾಗೇನು ಇಟ್ ವಿಲ್ ನಾಟ್ ಫಾರ್ಮ್ H2 ಅಲ್ವಾ? H2 ಅನ್ನ ಫಾರ್ಮೇಶನ್ ಮಾಡ್ಕೊಳ್ಳೋದಿಲ್ಲ ಅದು. ಓಕೆ, ನೆಕ್ಸ್ಟ್. ಓಕೆ, ಎಕ್ಸ್ಪ್ಲೇನ್ ದ ಫಾರ್ಮೇಶನ್ ಆಫ್ ಅಯಾನಿಕ್ ಬಾಂಡ್ ಬಿಟ್ವೀನ್ ಸೋಡಿಯಂ ಆಟಮ್ ಅಂಡ್ ಕ್ಲೋರಿನ್ ಆಟಮ್. ಲೀಸ್ಟ್ ಎನಿ 4 ಜನರಲ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಈ ಎಲ್ಲಾ ಕ್ವಶನ್ಗಳು ಏನಿದೆಯಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ನೋಡ್ತಾ ಇದ್ದಿರೋದು. ಓಕೆ, ನೋಡಿ ಫಸ್ಟ್ ನಾನು ಅಯಾನಿಕ್ ಕಂಪೌಂಡ್ ಹೆಂಗಾಗುತ್ತೆ ಅಂತ ನೋಡೋಣ. ಫಾರ್ಮೇಶನ್ ಆಫ್ ಅಯಾನಿಕ್ ಬಾಂಡ್ ಅಂತ. ಸೊ ಸೋಡಿಯಂ ಹ್ಯಾವಿಂಗ್ ಅಟಾಮಿಕ್ ನಂಬರ್ 11, ಕ್ಲೋರಿನ್ ಹ್ಯಾವಿಂಗ್ ಅಟಾಮಿಕ್ ನಂಬರ್ 17 ಅಲ್ವಾ? ಸೊ 1 ಇಲೆಕ್ಟ್ರಾನ್ ಲಾಸ್ ಆಗುತ್ತೆ, ಇಟ್ ಬಿಕೇಮ್ 10 ನಿಯಾನ್ ಕಾನ್ಫಿಗರೇಷನ್ ಬರುತ್ತೆ. ಸರಿನಾ? 1 ಇಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, 18 ಆಗುತ್ತೆ, ಅರ್ಗಾನ್ ಕಾನ್ಫಿಗರೇಷನ್ ಬರುತ್ತೆ. ಸೊ ವೆನ್ Na ಇದೆಯಲ್ಲ, Na ಪ್ಲಸ್ ಆಗುತ್ತೆ, ಪ್ಲಸ್ 1 ಇಲೆಕ್ಟ್ರಾನ್. Cl ಇರೋದು ಎಕ್ಸೆಪ್ಟ್ 1 ಇಲೆಕ್ಟ್ರಾನ್ ಅಂಡ್ ಫಾರ್ಮ್ Cl ಮೈನಸ್ ಸಿಗುತ್ತೆ ನನಗೆ. ಓಕೆ, ಸೊ ಈ ಎರಡರ ಮಧ್ಯೆ ಏನ್ ಬಾಂಡ್ ಆಗುತ್ತಲ್ಲ, ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಇಲೆಕ್ಟ್ರಾನ್, ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಇಲೆಕ್ಟ್ರಾನ್, ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಇಲೆಕ್ಟ್ರಾನ್ ಆಗುತ್ತೆ. ಸೊ ಈ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಇಲೆಕ್ಟ್ರಾನ್ ಆಗೋದ್ರಿಂದ ಯಾವ ಬಾಂಡ್ ಫಾರ್ಮೇಶನ್ ಆಗುತ್ತೆ ಹೇಳಿ? ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಓಕೆನಾ? ಸೊ ಈಗ ಜನರಲ್ ಪ್ರಾಪರ್ಟೀಸ್ ಏನೇನು ಇದೆ ಅಂತ ನೋಡೋಣ. ಫಿಸಿಕಲ್ ಪ್ರಾಪರ್ಟೀಸ್. ಯಾವತ್ತು ಅಯಾನಿಕ್ ಕಂಪೌಂಡ್ಸ್ ಆರ್ ಸಾಲಿಡ್ಸ್ ಅಂದ್ರೆ ಯಾವ ತರ ಇರುತ್ತೆ ಹೇಳಿ? ಕ್ರಿಸ್ಟಲ್ ಆಗಿರುತ್ತೆ, ಸಾಲ್ಟ್ ತರ ಇರುತ್ತೆ. ದೇ ಆರ್ ಹಾರ್ಡ್ ಬಿಕಾಸ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಆ ಎರಡರ ಮಧ್ಯೆ ಇರೋ ಫೋರ್ಸ್ ಆಫ್ ಅಟ್ರಾಕ್ಷನ್, ಯಾವುದು ಪಾಸಿಟಿವ್ ಮತ್ತೆ ನೆಗೆಟಿವ್ ಅಯಾನ್ಸ್ ಇಂದಾಗಿ ದೇ ಕ್ಯಾನ್ ಬ್ರೇಕ್ ಇನ್ ಟು ಪೀಸಸ್ ವೆನ್ ಪ್ರೆಷರ್ ಇಸ್ ಅಪ್ಲೈಡ್. ಯಾವಾಗ ನಾನು ಉಪ್ಪನ್ನ ಏನ್ ಮಾಡ್ತೀನಿ ಹೇಳಿ, ಪ್ರೆಷರ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಹೇಳೋದು, ಅದು ಬ್ರೇಕ್ ಆಗುತ್ತೆ. ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಏನಿರುತ್ತೆ, ಹೈ ಇರುತ್ತೆ ಅಲ್ವಾ? ಯಾಕಂದ್ರೆ ಸ್ಟ್ರಾಂಗ್ ಇಂಟರ್ ಅಯಾನಿಕ್ ಅಟ್ರಾಕ್ಷನ್ ಇರುತ್ತೆ ಅದ್ರ ಮಧ್ಯ. ಈ ಇಂಟರ್ ಅಯಾನಿಕ್ ಅಟ್ರಾಕ್ಷನ್ ಯಾಕೆ ಇರುತ್ತಲ್ಲ, ಅವಾಗ ಏನಾಗುತ್ತೆ, ಅದರ ಮಧ್ಯದ ಬಾಂಡ್ ಅನ್ನು ಬ್ರೇಕ್ ಮಾಡಕ್ಕೆ ನಮ್ಗೆ ಎನರ್ಜಿ ಹೆಚ್ಚು ಬೇಕಾಗುತ್ತೆ. ಹಾಗಾಗಿ ಹೆಚ್ಚು ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಸಾಲ್ಯುಬಿಲಿಟಿ, ಎಲೆಕ್ಟ್ರೋವೆಲೆಂಟ್ ಕಂಪೌಂಡ್ಸ್ ಇವು ಜನರಲಿ ವಾಟರ್ ಅಲ್ಲಿ ಸಾಲ್ಯುಬಲ್, ಇನ್ಸಾಲ್ಯುಬಲ್ ಇನ್
ಸಾಲ್ವೆಂಟ್ಸ್ ಲೈಕ್ ಕೆರೋಸಿನ್, ಪೆಟ್ರೋಲ್ ಇದು ಯಾವ್ದ್ರಲ್ಲೂ ಸಾಲ್ಯುಬಲ್ ಆಗೋದೇ ಇಲ್ಲ ಅಯಾನಿಕ್ ಕಂಪೌಂಡ್. ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಿ ಅದರ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ ಅನ್ನು ಕೊಡುತ್ತೆ ಆಯ್ತಾ. ಇನ್ನೊಂದು ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಎನಿ ಅಯಾನಿಕ್ ಕಂಪೌಂಡ್ ಇಸ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಓಕೆ, ದೇ ಇನ್ವಾಲ್ವ್ ಮೂಮೆಂಟ್ ಆಫ್ ಚಾರ್ಜ್ ಪಾರ್ಟಿಕಲ್. ನೋಡಿ ಇಲ್ಲಿ ಏನಿರುತ್ತೆ, Na+Cl-, Na+Cl-. ಈ ಸೊಲ್ಯೂಷನ್ ಆಫ್ ಅಯಾನಿಕ್ ಕಂಪೌಂಡ್ ಇನ್ ವಾಟರ್ ಕಂಟೈನ್ ಟಾನ್ಸ್. ಇದೇನ್ ಮಾಡುತ್ತೆ, ಅಪೋಸಿಟ್ ಸೈಡ್ ಅಲ್ಲಿ ಮೂಮೆಂಟ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಯಾವಾಗ ಅಪೋಸಿಟ್ ಸೈಡ್ ಅಲ್ಲಿ ಮೂಮೆಂಟ್ ಆಗ್ತಾ ಇರುತ್ತೋ ಅವಾಗ ಏನಾಗುತ್ತೆ, ರೆಸ್ಪೆಕ್ಟಿವ್ ಅಪೋಸಿಟ್ಲಿ ಚಾರ್ಜ್ ಅಯಾನ್ಸ್ ಅಲ್ಲಿ ಮೂಮೆಂಟ್ ಆಗ್ತಾ ಇರುತ್ತೆ. ಈ ಮೂಮೆಂಟ್ ಆಗ್ತಾ ಇರುತ್ತಲ್ಲ ಅಪೋಸಿಟ್ಲಿ ಚಾರ್ಜ್ಡ್, ಈ ಮೂಮೆಂಟ್ ಆಗೋದ್ರಿಂದ ಕರೆಂಟು ಈಸಿಯಾಗಿ ಪಾಸ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಅಪೋಸಿಟ್ಲಿ ಚಾರ್ಜ್. ಡ್ಯೂ ಟು ದಿಸ್ ವೆನ್ ಯು ಹೀಟ್ ಅಯಾನ್ಸ್ ಮೂವ್ ಅಂಡ್ ದೇ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ಯಾವ್ಯಾವ ಪ್ರಾಪರ್ಟಿ ಆಯ್ತು, ಫಿಸಿಕಲಿ ಇರುತ್ತೆ, ಯಾವಾಗ ನೀನು ಅದನ್ನ ಬ್ರೇಕ್ ಮಾಡ್ತೀಯೋ ಅವಾಗ ಬ್ರಿಟಲ್ ಇರುತ್ತೆ ನೇಚರ್ ಅಂಡ್ ಬ್ರೇಕ್ ಇಂಟು ಪೀಸಸ್ ಆಗುತ್ತೆ. ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಹೈ ಇರುತ್ತೆ, ಸಾಲ್ಯುಬಲ್ ಆಗಿರುತ್ತೆ ವಾಟರ್ ಅಲ್ಲಿ. ಅನದರ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಲ್ಲೆಲ್ಲ ಸಾಲ್ಯುಬಲ್ ಅಲ್ಲ, ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಮೆಟಲ್. ಮೆನಿ ಮೆಟಲ್ ಸಚ್ ಆಸ್ ಕಾಪರ್, ಜಿಂಕ್ ಅಲ್ವಾ, ನಿಕ್ಕೆಲ್, ಸಿಲ್ವರ್, ದೇ ಅಂಡರ್ಗೋ ಎಲೆಕ್ಟ್ರಿಕಲಿ ರಿಫೈನಿಂಗ್. A solution of metal salt is used as electrolyte. Okay, ಯಾವಾಗ ಪ್ಯೂರ್ ಮೆಟಲ್ ಅನ್ನ ನೀನು ತಗೊಂಡಿರ್ತೀಯಲ್ವಾ, ಸೊ ಇಲ್ಲಿ ಪ್ಯೂರ್ ಮೆಟಲ್ ಅನ್ನ ತಗೊಳ್ತೀವಿ, ಒಂದು ರಾಡ್ ಅನ್ನ ತಗೊಂಡಿರ್ತೀವಿ ಪ್ಯೂರ್ ಮೆಟಲ್. ಓಕೆ, ಡೆಪಾಸಿಟೆಡ್ ಆನ್ ದ ಕ್ಯಾಥೋಡ್. ಏನಾಗುತ್ತೆ, ಯಾವಾಗ ನನಗೆ ಯಾವ ಮೆಟಲ್ ಬೇಕಲ್ವಾ ಅದ್ರದ್ದೊಂದು ಸೊಲ್ಯೂಷನ್ ಅನ್ನ ತಗೊಂಡೆ, ಈಗ ಇಲ್ಲಿ ಕಾಪರ್ ರಾಡ್ ತಗೊಂಡೆ, ಕಾಪರ್ ಸಲ್ಫೇಟ್ ತಗೋತೀನಿ ಅಂತ ಅಂದ್ಕೊಳ್ಳಿ. ಇದನ್ನ ಏನ್ ಮಾಡ್ತೀನಿ ನಾನು, ಕ್ಯಾಥೋಡ್ ಅಂತ ತಗೊಳ್ತೀನಿ. ಯಾವಾಗ ಇಂಪ್ಯೂರಿಟೀಸ್ ಎಲ್ಲ ಇನ್ಸಾಲ್ಯುಬಲ್ ಆಗಿ ಬಾಟಮ್ ಅಲ್ಲಿ ಕೂತ್ಕೊಳ್ಳುತ್ತೆ, ಅದನ್ನ ಮಡ್ಡಲ್ಲಿ ಇರ್ತೀವಿ. ಯಾವಾಗ ನಮ್ಗೆ ಮೆಟಲ್ ಇರುತ್ತಲ್ಲ ಅದು ಡೆಪಾಸಿಟ್ ಆಗುತ್ತೆ. ಓಕೆ, ಸೊ ಈ ಮೆಟಲ್ ಏನ್ ಮಾಡುತ್ತೆ, ಕ್ಯಾಥೋಡ್ ಕಡೆ ಹೋಗ್ತಾ ಇರುತ್ತೆ. ಆನೋಡ್ ಕಡೆ ಏನಾಗುತ್ತೆ ಹೇಳಿ, ಇಂಪ್ಯೂರಿಟೀಸ್ ಎಲ್ಲ ಡೆಪಾಸಿಟ್ ಆಗ್ತಾ ಇರುತ್ತೆ. ಈ ತರ ರಿಫೈನಿಂಗ್ ಏನ್ ಮಾಡ್ತೀವಲ್ಲ, ಇದರಿಂದ ಏನ್ ಸಿಗುತ್ತೆ ಮೆಟಲ್, ದೇ ಆರ್ ವೆರಿ ವೆರಿ ಪ್ಯೂರ್. ಆಯ್ತಾ? ಸೊ ಈ ಮೆಥಡ್ ಅನ್ನ ಯೂಸ್ ಮಾಡಿ ಜಿಂಕು, ಕಾಪರ್, ಸಿಲ್ವರ್ ಇವೆಲ್ಲದನ್ನ ಏನ್ ಮಾಡ್ತೀವಿ, ಎಕ್ಸ್ಟ್ರಾಕ್ಟ್ ಮಾಡ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸ್ಟ್ರಾಕ್ಟಿಂಗ್ ಆಫ್ ಮೆಟಲ್ ಫ್ರಮ್ ದ ಟಾಪ್ ರಿಯಾಕ್ಟಿವಿಟಿ ಅಂತ ಹೇಳಿದ್ದಾರೆ. ಓಕೆ, ಮೆಟಲ್ ಹ್ಯಾವಿಂಗ್ ಹೈ ಅಪ್ ಇನ್ ದ ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೆ ದೇ ಆರ್ ವೆರಿ ರಿಯಾಕ್ಟಿವ್. Okay, they cannot be obtained from their compound by heating with carbon. Okay, ಕ್ಯಾಲ್ಸಿಯಂ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು. ಈ ಕಾರ್ಬನ್ ಇಂದ ನಾವು they cannot reduce the oxides of sodium, magnesium, calcium and aluminum to the respective metal. ಯಾವ್ಯಾವ ಮೆಟಲ್ದು ರೆಸ್ಪೆಕ್ಟ್ ಇದೆಯಲ್ಲ ಅದನ್ನ ರೆಡ್ಯೂಸ್ ಮಾಡಕ್ ಆಗಲ್ಲ, ಕಾರ್ಬನ್ ಜೊತೆ ಹೀಟ್ ಮಾಡಿದಾಗ ರೆಡ್ಯೂಸ್ ಮಾಡಕ್ ಆಗಲ್ಲ ಟಾಪ್ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಇರೋಕೆ. ದಿಸ್ ಇಸ್ ಬಿಕಾಸ್ ದೇ ಆರ್ ಮೋರ್ ಎಫಿನಿಟಿ ಫಾರ್ ಆಕ್ಸಿಜನ್. ಈ ಎಲಿಮೆಂಟ್ ಗಳಿರ್ತವಲ್ಲ ಅದಕ್ಕೆ ಆಕ್ಸಿಜನ್ ಜೊತೆಗೆ ಎಫಿನಿಟಿ ಜಾಸ್ತಿ ಇರುತ್ತೆ ದೆನ್ ಕಾರ್ಬನ್. ಯಾಕೆ ಹೀಟ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅದನ್ನ ನೀವ್ ಹೀಟ್ ಮಾಡೋದಲ್ಲ, ಅಟ್ಮಾಸ್ಫಿಯರ್ ಇರೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ದೇ ವಿಲ್ ಫಾರ್ಮ್ ದರ್ ರೆಸ್ಪೆಕ್ಟಿವ್ ಆಕ್ಸೈಡ್ಸ್. ಹಾಗಾಗಿ ಏನ್ ಮಾಡಕ್ಕಾಗಲ್ಲ ಹೇಳಿ, ಅದನ್ನ ಕಾರ್ಬನ್ ಜೊತೆ ಹೀಟ್ ಮಾಡಕ್ ಆಗಲ್ಲ. ದೀಸ್ ಮೆಟಲ್ಸ್ ಆರ್ ಆಬ್ಟೈನ್ಡ್ ಬೈ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಹಿಂದಿನ ಪ್ರಾಸೆಸ್ ಇದೆಯಲ್ಲ, ಮೋಲ್ಟನ್ ಕ್ಲೋರೈಡ್ ಅನ್ನ ತಗೊಂಡು ಕ್ಯಾಲ್ಸಿಯಂ ಆಬ್ಟೈನ್ಡ್ ಬೈ ದ ಎಲೆಕ್ಟ್ರೋಲಿಸಿಸ್ ಆಫ್ ದರ್ ಮೋಲ್ಟನ್ ಕ್ಲೋರೈಡ್, CaCl2 ಸೊಲ್ಯೂಷನ್ ತಗೋಬೇಕು, ಆಮೇಲೆ ಅದ್ರಲ್ಲಿ ಕ್ಯಾಥೋಡ್ ಇಡಬೇಕು. ಯಾವಾಗ ಅದನ್ನ ಫಾರ್ಮೇಶನ್ ಆಗುತ್ತಲ್ಲ ಕ್ಯಾಥೋಡ್ ಮತ್ತೆ ಆನಯಾನು, ಅದು ಹೋಗಿ ಕ್ಯಾಲ್ಸಿಯಂ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಅದ್ರ ಮೇಲೆ, ಯಾವುದು ಆ ರಾಡ್ ಮೇಲೆ. ದ ಮೆಟಲ್ ಆರ್ ಡಿಪಾಸಿಟೆಡ್ at the cathode, the negatively charged electrode, whereas chlorine is liberated at anode. ಕ್ಲೋರಿನ್ ಏನಿರುತ್ತಲ್ಲ ಅದು ಆನೋಡ್ ಅಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಗೆ ಹೋಗುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಕಡೆಗೆ ಏನಾಗುತ್ತೆ, ಸೋಡಿಯಂ ಹೋಗುತ್ತೆ. ಅರ್ಥ ಆಯ್ತಾ?
ಕ್ಯಾಥೋಡ್ ಅಂದ್ರೆ ಏನು? ಯಾವುದು ಇಲೆಕ್ಟ್ರಾನ್ ಅನ್ನ, ಸೋಡಿಯಂ ಅನ್ನ ಎಳ್ಕೊಡುತ್ತೆ. ಆನೋಡ್ ಏನ್ ಮಾಡುತ್ತೆ? ಕ್ಲೋರಿನ್. ಆನೋಡ್ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಅಲ್ವಾ, ಸೊ ಕ್ಲೋರಿನ್ ಹೋಗುತ್ತೆ, ಅದು ನೆಗೆಟಿವ್. ಓಕೆ, ಸೊ ನಾನು ಇಲ್ಲಿ ಪದೇ 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 ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಫಾರ್ SLC and PUC. Whenever you are studying electrochemistry, you have to study metal reactivity series. ನೋಡೋಣ ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೆ ಏನು ಅಂತ. ಓಕೆ, ದಿಸ್ ಇಸ್ ಪೊಟ್ಯಾಷಿಯಂ. ನೋಡಿ, ಯಾವುದು ಮೇಲ್ಗಡೆ ಇದೆಯಲ್ಲ, ಈ ಮೇಲ್ಗಡೆ ಇರೋ ಎಲಿಮೆಂಟ್ಗಳು ಹೈಲಿ ರಿಯಾಕ್ಟಿವ್. ಯಾವ್ದು ಕೆಳಗಡೆ ಇದೆಯಲ್ಲ ಅದು ಲೀಸ್ಟ್ ರಿಯಾಕ್ಟಿವ್. ಲೀಸ್ಟ್ ರಿಯಾಕ್ಟಿವ್ ಇನ್ ನೇಚರ್. ಓಕೆ, ಸೊ ದೀಸ್ ಮೆಟಲ್ಸ್, ಇದು ಹೈಲಿ ರಿಯಾಕ್ಟಿವ್ ಅಲ್ವಾ, ದೇ ಕ್ಯಾನ್ ರೀಪ್ಲೇಸ್ ದಿಸ್ ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟ್. ಓಕೆ, ನಾವೊಂದು ಇದನ್ನ ನೋಡಿದ್ವಲ್ವಾ, Fe plus CuSO4 gives FeSO4 plus Cu ಅಂತ ನೋಡಿದ್ವಿ, ಕರೆಕ್ಟಾ? Fe ಕ್ಯಾನ್ ರೀಪ್ಲೇಸ್ ಕಾಪರ್, ಬಟ್ ಕಾಪರ್ ಕೆನಾಟ್ ರೀಪ್ಲೇಸ್ Fe. ಯಾಕೆ? ಇದು ಮೋರ್ ರಿಯಾಕ್ಟಿವ್. ಫೆರಮ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ದ ಕಾಪರ್ ಕ್ಯಾನ್ replaced by iron. Less reactive element can be replaced by more reactive element. ಸರಿನಾ? ಇದನ್ನ ಈ ತರ ನಾವು ರಿಯಾಕ್ಟಿವಿಟಿ ಸೀರೀಸ್ ಅನ್ನ ಸ್ಟಡಿ ಮಾಡ್ತೀವಿ. Explain how do the metal react with solution of other metal salt with example. Reactive metal displaces the other metal from the solution ಅಲ್ವಾ. ಐರನ್ displaces copper. Okay, so ಐರನ್, ಈಗ ನೋಡಿ, ಸಪೋಸ್ ಐ ಹ್ಯಾವ್ ಲೆಡ್ ಕೆನಾಟ್ ರಿಪ್ಲೇಸಸ್ ಐರನ್. ಯಾಕೆಂದ್ರೆ ಈ ಲೆಡ್ ಕೆಳಗಡೆ ಇದೆ, ಐರನ್ ಏನಿದೆ ಮೇಲ್ಗಡೆ ಇದೆ, ಸರಿನಾ? ಸೊ ಐರನ್ ಏನ್ ಮಾಡ್ಬೋದು ಹೇಳಿ, ಲೆಡ್ ಅನ್ನ ರಿಪ್ಲೇಸ್ ಮಾಡ್ಬೋದು, ಆದ್ರೆ ಲೆಡ್ ಐರನ್ ಅನ್ನ ರಿಪ್ಲೇಸ್ ಮಾಡಕ್ ಆಗದೇ ಇಲ್ಲ. ಓಕೆ, ಸೊ ಗಿವ್ ರೀಸನ್ ವೈ ಕಾಪರ್ ಇಸ್ ಯೂಸ್ ಟು ಮೇಕ್ ಹಾಟ್ ವಾಟರ್ ಟ್ಯಾಂಕ್ಸ್, ನಾಟ್ ಅ ಸ್ಟೀಲ್ ಅಲಾಯ್ ಅಂತ ಕೇಳಿದ್ದಾರೆ ಅಲ್ವಾ. alloy of iron ಅಂತ ಕೇಳಿದ್ದಾರೆ. ಸೊ ವೈ? ಕಾಪರ್ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆರ್ ಎಕ್ಸಲೆಂಟ್ ಕಂಡಕ್ಟರ್ ಆಫ್ heat. ಕರೆಕ್ಟಾ? And copper doesn't react with cold water, hot water and steam. However, iron react with steam to form ferric oxide. Iron would react vigorously in the steam from hot water. That's why copper is used making hot water tanks, not a steel. ಅರ್ಥ ಆಯ್ತಾ? ಈ ಕಾಪರ್ ಏನ್ ಮಾಡೋದಿಲ್ಲ ಹೇಳಿ, ಹಬೆಯ ಜೊತೆಗೆ ರಿಯಾಕ್ಟ್ ಮಾಡೋದೇ ಇಲ್ಲ. ಹಾಗಾಗಿ ಬಟ್ ಐರನ್ ಏನ್ ಮಾಡುತ್ತೆ, Fe3O4 ಐರನ್ ಫೆರಿಕ್ ಆಕ್ಸೈಡ್ ಆಗ್ತಿದ್ಯಾ, ಫೆರಿಕ್ ಆಕ್ಸೈಡ್, ಫೆರಿಕ್ ಆಕ್ಸೈಡ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಹಾಗಾಗಿ ಅದನ್ನ ಯೂಸ್ ಮಾಡೋದಿಲ್ಲ ನಾವು ಹಾಟ್ ವಾಟರ್ ಅಲ್ಲಿ. What are amphoteric oxides? Give two example of amphoteric oxide. The oxide which behaves as both acidic and basic oxides are called amphoteric oxide ಅಂತ ಕರಿತೀವಿ. ಯಾವ ಆಕ್ಸೈಡು ಬೇಸ್ ಆಗು ಆಕ್ಟ್ ಮಾಡುತ್ತೆ ಸಮ್ ಕಂಡೀಷನ್ ಅಲ್ಲಿ, ಆಸಿಡ್ ಆಗು ಆಕ್ಟ್ ಮಾಡ್ತಾ ಇರುತ್ತೆ. ಆಸಿಡ್ ಮತ್ತೆ ಬೇಸ್ ಆಗಿ ಎರಡರಲ್ಲೂ ಆಕ್ಟ್ ಮಾಡೋದಕ್ಕೆ ಆಂಪಟರಿಕ್ ಅಂದ್ರೆ ಏನ್ ಹೇಳಿ, ಎರಡು ಅಂತ ಅರ್ಥ. Okay, so amphoteric oxides. Name two metals which will displace hydrogen from dilute acids and two metals which will not ಅಂತ ಕೇಳಿದ್ದಾರೆ. So iron and aluminum will displace hydrogen because they are being more reactive. ಇದು ಎರಡು ಏನಿರುತ್ತೆ,
ಹೆಚ್ಚು ರಿಯಾಕ್ಟಿವ್ ಇರೋದಕ್ಕೆ ಐರನ್ ಅನ್ನ ಡಿಸ್ಪ್ಲೇಸ್ ಮಾಡುತ್ತೆ ಮೆಟಲ್ ಇಂದ. ಬಟ್ ಮರ್ಕ್ಯೂರಿ ಕಾಪರ್ ಕೆನಾಟ್, ಬಿಕಾಸ್ ಇವೆರಡು ಏನಿರುತ್ತೆ ಲೀಸ್ಟ್ ರಿಯಾಕ್ಟಿವ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಲೀಸ್ಟ್ ರಿಯಾಕ್ಟಿವ್ ಇರೋದಕ್ಕೆ ಹೈಡ್ರೋಜನ್ ಅನ್ನ ಆ ಆಸಿಡ್ ಇಂದ ಇವು ರೀಪ್ಲೇಸ್ ಮಾಡೋದಿಲ್ಲ, ಬಟ್ ಐರನ್ ಮತ್ತೆ ಅಲ್ಯೂಮಿನಿಯಂ ಮಾಡುತ್ತೆ. ಆಗ್ತಿದ್ಯಾ? ಸೊ ಯಾಕೆ ನಾನು ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಅನ್ನ ಸ್ಟಡಿ ಮಾಡ್ಬೇಕು ಅಂತ ಹೇಳಿದೆ ಅಂದ್ರೆ ಕಾರಣ ಇದೆ. ಇವೆಲ್ಲ ನಮ್ಗೆ ಗೊತ್ತಾಗುದು ಯಾವ್ಯಾವ ಮೆಟಲ್ ಇದೆಯಲ್ಲ ಅದರ ರಿಯಾಕ್ಟಿವಿಟಿ ಹೇಗಿದೆ ಅಂತ ಗೊತ್ತಾಗೋದು ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಇಂದ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಐರನ್ ಮತ್ತೆ ಅಲ್ಯೂಮಿನಿಯಂ ಏನಿದೆ, ದೇ ಆರ್ ಮೋರ್ ರಿಯಾಕ್ಟಿವ್. ಅರ್ಥ ಆಯ್ತಾ? ಸೊ ಇವೆರಡು ಮೋರ್ ರಿಯಾಕ್ಟಿವ್ ಇರೋದಕ್ಕೆ ದೇ ಕ್ಯಾನ್ ರೀಪ್ಲೇಸ್ H2. ಬಟ್ ಕಾಪರ್ ಮತ್ತೆ ಮರ್ಕ್ಯೂರಿ ಏನಿದೆಯಲ್ಲ, ದೇ ಆರ್ ಲೀಸ್ಟ್ ರಿಯಾಕ್ಟಿವ್. ದೇ ಕೆನಾಟ್ displace H2. Okay. In the electrolytic refining of metal M, what would you take as anode and cathode respectively ಅಂತ ಕೇಳಿದ್ದಾರೆ. ಓಕೆ, ಯಾವಾಗ ನೀನು ಒಂದು ಸೆಟಪ್ ಮಾಡ್ಕೊಳ್ತೀವಿ, ಈಗ ಇದು ಕ್ಯಾಥೋಡು ಇದು ಆನೋಡು, ಯಾಕೆ ಹಾಕಿ ತಗೊಳ್ಬೇಕು? ಆನೋಡ್ ಪಾಸಿಟಿವ್, ಕ್ಯಾಥೋಡು ನೆಗೆಟಿವ್. ಇನ್ ದ ಇಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ CuSO4 ಅನ್ನ ಕನ್ಸಿಡರ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಓಕೆ, ಡಿಸ್ಪ್ಲೇಸ್ ಹೈಡ್ರೋಜನ್. ಇನ್ ದ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಮೆಟಲ್ ಕನೆಕ್ಟೆಡ್ ಟು ಈಗ ಕ್ಯಾಥೋಡ್ ಕಡೆ ಕಾಪರ್ ಇರುತ್ತೆ, ಕಾಪರ್ದು ಪ್ಯೂರ್ ಮೆಟಲ್ ಇದೆ. ಆನೋಡ್ ಅಂದ್ರೆ ಇಂಪ್ಯೂರ್ ಮೆಟಲ್ ಇರುತ್ತೆ. ಓಕೆ, ಸೊ Cu ಪ್ಲಸ್ SO4 ಮೈನಸ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಈ SO4 ಮೈನಸ್ ಯಾರ ಕಡೆ ಹೋಗ್ಬೇಕು? ಆನೋಡ್ ಕಡೆ ಹೋಗ್ಬೇಕು ಅಲ್ವಾ? ಈ Cu ಏನಾಗ್ಬೇಕು ಹೇಳಿ? ಕ್ಯಾಥೋಡ್ ಕಡೆ ಬರ್ಬೇಕು. ಕ್ಯಾಥೋಡ್ ಕಡೆ ತಿನ್ ಸ್ಟ್ರಿಪ್ ಇದೆಯಲ್ಲ ಇದ್ರ ಮೇಲೆ ಬಂದು ಅಕ್ಯುಮುಲೇಟ್ ಆಗ್ಬೇಕು. ಇದು ನೆಗೆಟಿವ್ಲಿ ಚಾರ್ಜ್. ಹಾಗಾಗಿ ಕಾಪರ್ ಏನ್ ಮಾಡುತ್ತೆ? ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ಏನಾಗುತ್ತೆ ಈಗ ಯಾವ್ಯಾವ್ದು ಇದೆಯಲ್ಲ ಇಂದ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಎಲ್ಲಿ ಯೂಸ್ ಮಾಡ್ತೀವಿ? ಯಾವ್ದು ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಇದೆಯಲ್ಲ ಅಲ್ಲಿ ನಾವು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಹಾಗೆ ಮಾಡಿ ಮೆಟಲ್ ಯಾವ್ದಿದೆಯಲ್ಲ ಆ ಮೆಟಲ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸರಿ, Pratyush took sulfur powder on the spatula and heated it, collected a gas above by inverting the tube. Okay. What will be the action of gas? Dry litmus paper, moist litmus paper, write the balanced chemical equation ಅಂತ ಕೇಳಿದ್ರು. ನೋ ರಿಯಾಕ್ಷನ್. ಯಾಕೆ ಹೇಳಿ? ಗ್ಯಾಸ್ ಅಲ್ಲಿ ಡ್ರೈ ಲಿಟ್ಮಸ್ ಪೇಪರ್ ಏನು ರಿಯಾಕ್ಷನ್ ಆಗೋದಿಲ್ಲ. ಆಸಿಡ್ ಬೇಸೋ ಆಗ್ಬೇಕು ಅಂದ್ರೆ ಅದು ಯಾವತ್ತು ಎಕ್ವಿಯಸ್ ಸೊಲ್ಯೂಷನ್ ಅಲ್ಲಿ ಮಾತ್ರ ಏನಾಗುತ್ತೆ? ಮೆಟಲ್ ಆಸಿಡೋ ಬೇಸು ಅಂತ ಗೊತ್ತಾಗುತ್ತೆ. ಓಕೆ, ಸಲ್ಫರ್ ಇಸ್ ನಾನ್ ಮೆಟಲ್. ಆಕ್ಸೈಡ್ ಆಫ್ ನಾನ್ ಮೆಟಲ್ ಇಸ್ ಆಲ್ವೇಸ್ ಅಸಿಡಿಕ್ ಇನ್ ನೇಚರ್ ಅಲ್ವಾ? ಈ SO2 S+O2 ಏನಿದೆಯಲ್ಲ, ಯಾವಾಗ ಅವನು ಅದನ್ನ ಹೀಟ್ ಮಾಡ್ತಾನೆ ಆಕ್ಸಿಜನ್ ಜೊತೆ, ಅವಾಗ ನಂಗೆ ಸಲ್ಫರ್ ಆಕ್ಸೈಡ್ ಸಿಗುತ್ತೆ, ಡೈಆಕ್ಸೈಡ್. ದಿಸ್ ಇಸ್ ಅಸಿಡಿಕ್ ಇನ್ ನೇಚರ್. ಓಕೆ, ಸೊ ಡ್ರೈ ಲಿಟ್ಮಸ್ ಪೇಪರ್ ನ ಏನು ಮಾಡೋದಿಲ್ಲ. ಇನ್ ಕೇಸ್ ಆಫ್ ಮಾಯಿಸ್ಟ್ ಲಿಟ್ಮಸ್ ಪೇಪರ್ ಇದ್ರೆ ಅದು ಬ್ಲೂ ಅನ್ನ ರೆಡ್ ಮಾಡುತ್ತೆ. ಯಾಕೆ ಹೇಳಿ? ರೆಡ್ ಮಾಡುತ್ತೆ. ಸೊ ಈ ಬ್ಲೂ ಅನ್ನ ರೆಡ್ ಮಾಡುತ್ತೆ ಅಂದ್ರೆ ಅಸಿಡಿಕ್ ಇನ್ ನೇಚರ್. State 2 ways to prevent the rusting of iron. 2 ways to prevent the rusting of iron ಏನು? ಆಯಿಲಿಂಗು, ಗ್ರೀಸಿಂಗು ಆರ್ ಪೇಂಟಿಂಗು ಅಲ್ವಾ? ಯಾವಾಗ ನಾನು ಅಪ್ಲೈ ಮಾಡ್ತೀನಲ್ಲ ಗ್ರೀಸು, ಆಯಿಲು, ಪೇಂಟ್ ಅನ್ನ, ಹೊರಗಡೆ ಇರುವಂತ ಆಕ್ಸಿಜನ್ ಮಾಯಿಶ್ಚರ್ ಏನಿರುತ್ತೆ ಅದು ಮೆಟಲ್ ಮೇಲೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಹೆನ್ಸ್ ರಸ್ಟಿಂಗ್ ಪ್ರಿವೆಂಟೆಡ್. ಯಾವತ್ತು ಏನ್ ಮಾಡ್ತೀವಿ? ಯಾವುದು ಲೆಸ್ ರಿಯಾಕ್ಟಿವ್ ಐರನ್ಗಿಂತ ಅದನ್ನ
ಕೋಟಿಂಗ್ ಮಾಡ್ತೀವಿ. ಈ ಪ್ರಾಸೆಸ್ ಅನ್ನ ಏನ್ ಕರಿತೀವಿ, ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಯಾವಾಗ ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಅನ್ನ ಕೋಟಿಂಗ್ ಮಾಡ್ತೀವೋ, ಆಕ್ಸಿಜನ್ ಇರ್ಬೋದು, ಅಟ್ಮಾಸ್ಫಿಯರ್ ಇರೋ ಮಾಯಿಶ್ಚರ್ ಇರ್ಬೋದು, ಅದ್ರ ಜೊತೆಗೆ ಏನಾಗೋದಿಲ್ಲ, ರಿಯಾಕ್ಟ್ ಆಗೋದಿಲ್ಲ. ಹಾಗಾಗಿ ಈ ಎರಡು ಪ್ರಾಸೆಸ್ ಇಂದ ರಸ್ಟಿಂಗ್ ಅನ್ನ ಪ್ರಿವೆಂಟ್ ಮಾಡ್ಕೊಳ್ತೀವಿ. ಸರಿನಾ? ಓಕೆ. ವಾಟ್ ಟೈಪ್ ಆಫ್ ಆಕ್ಸೈಡ್ಸ್ ಆರ್ ಫಾರ್ಮ್ಡ್ ವೆನ್ ನಾನ್ ಮೆಟಲ್ ಕಂಬೈನ್ ವಿತ್ ಆಕ್ಸಿಜನ್? ವೆನ್ ನಾನ್ ಮೆಟಲ್ ಕಂಬೈನ್ ವಿತ್ ಆಕ್ಸಿಜನ್, ನ್ಯೂಟ್ರಲ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಆಕ್ಸೈಡ್ಸ್ ಆರ್ ಫಾರ್ಮ್ಡ್. ಅರ್ಥ ಆಗ್ತಿದ್ಯಾ? ಯಾವಾಗ C+O2 ಅಂದ್ರೆ ಏನ್ ಕೊಡುತ್ತೆ, CO2, N+O2, NO2 ಅಲ್ವಾ? ಸೊ ಇದೇನಾಗಿರುತ್ತೆ, ಅಸಿಡಿಕ್ ಇನ್ ನೇಚರ್. ಓಕೆ. ವೆನ್ ನೈಟ್ರೋಜನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಆರ್ ಕಾರ್ಬನ್ ರಿಯಾಕ್ಟ್ ವಿತ್ ಒನ್ ಆಕ್ಸಿಜನ್, ದೇ ವಿಲ್ ಫಾರ್ಮ್ ಕಾರ್ಬನ್ ಮೊನೋಆಕ್ಸೈಡ್. ನ್ಯೂಟ್ರಲ್ ಆಕ್ಸೈಡ್ ಅನ್ನು ಕೊಡುತ್ತೆ. ಇದು ಆಸಿಡಿಕ್ ಆಕ್ಸೈಡ್ಸ್ ಅನ್ನ ಕೊಡ್ತಾ ಇರುತ್ತೆ. ಓಕೆ. ಪ್ಲಾಟಿನಮ್, ಗೋಲ್ಡ್ ಅಂಡ್ ಸಿಲ್ವರ್ ಆರ್ ಯೂಸ್ ಟು ಮೇಕಿಂಗ್ ಜ್ಯುವೆಲರಿ. ಶೈನಿಂಗ್ ಮೆಟಲ್ ಆಗಿರುತ್ತೆ ಒಂದು ಅಲ್ವಾ, ಇನ್ನೊಂದು ಲೀಸ್ಟ್ ರಿಯಾಕ್ಟಿವ್. ಈಗ ಒಂದು ಗೋಲ್ಡ್ ಇದ್ರೆ ಇಟ್ ಈಸ್ ಲೀಸ್ಟ್ ರಿಯಾಕ್ಟಿವ್, ಲೆಸ್ ರಿಯಾಕ್ಟಿವ್, ಲೆಸ್ ರಿಯಾಕ್ಟಿವ್ ಆಗಿರುತ್ತೆ. ಯಾವ್ದ ಜೊತೆ? ಏರ್, ವಾಟರ್, ಇವೆಲ್ಲದ್ರ ಜೊತೆಗೆ ಏನಿರುತ್ತೆ ಹೇಳಿ, ಲೆಸ್ ರಿಯಾಕ್ಟಿವ್ ಇರುತ್ತೆ. ಸೊ ಲೆಸ್ ರಿಯಾಕ್ಟಿವ್ ಆಗಿರುತ್ತೆ. ಹಾಗಾಗಿ ಈ ಮೂರನ್ನೇ ಏನ್ ಮಾಡ್ತೀವಿ ಹೇಳಿ, ಜ್ಯುವೆಲರಿ ಮೇಕಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಸರಿನಾ? ಓಕೆ. ಅಲ್ಯೂಮಿನಿಯಂ ಇಸ್ ಹೈಲಿ ರಿಯಾಕ್ಟಿವ್ ಮೆಟಲ್, ಯೆಟ್ ಇಟ್ ಈಸ್ ಯೂಸ್ಡ್ ಮೇಕ್ ಯುಟೆನ್ಸಿಲ್ಸ್ ಫಾರ್ ಕುಕಿಂಗ್. ಅಲ್ಯೂಮಿನಿಯಂ ಇಸ್ ಹೈಲಿ ರಿಯಾಕ್ಟಿವ್ ಮೆಟಲ್, ಇಟ್ ಡಸಂಟ್ ರಿಯಾಕ್ಟ್ ವಿತ್, ಬಿಕಾಸ್ ಫಸ್ಟ್ ಏನಾಗಿರುತ್ತೆ ಹೇಳಿ ಅಲ್ಯೂಮಿನಿಯಂ ಜೊತೆ, ಈ ಅಲ್ಯೂಮಿನಿಯಂ ಏನ್ ಮಾಡುತ್ತೆ, when react with oxygen it will form Al2O3, ಅಲ್ಯೂಮಿನಿಯಂ ಆಕ್ಸೈಡ್ ಇರುತ್ತೆ. ಈ ಅಲ್ಯೂಮಿನಿಯಂ ಆಕ್ಸೈಡ್ ಏನಿದೆಯಲ್ಲ, ಈ ಅಲ್ಯೂಮಿನಿಯಂ ಆಕ್ಸೈಡ್ ಪ್ರೊಟೆಕ್ಟಿವ್ ಲೇಯರ್ ಆಗಿರುತ್ತೆ. ಗೊತ್ತಾಯ್ತಾ? ಪ್ರೊಟೆಕ್ಟಿವ್ ಲೇಯರ್ ಆಗಿರೋದಕ್ಕೆ ಇದು ನೆಕ್ಸ್ಟ್ ಬರೋ ಆಕ್ಸಿಜನ್ ಅಥವಾ ಮಾಯಿಶ್ಚರ್ ಇದೆಯಲ್ಲ ಅದರಿಂದ ಪ್ರಿವೆಂಟ್ ಮಾಡುತ್ತೆ ಮೆಟಲ್ ಅನ್ನು. ಸೊ ಇನ್ನೊಂದು ರೀಸನ್ ಏನಂದ್ರೆ, ಇದು ಇಟ್ ಡಸಂಟ್ ರಿಯಾಕ್ಟ್ ವಿತ್ ಹಾಟ್ ವಾಟರ್. ಬಿಸಿ ನೀರು ಅಥವಾ ಕೋಲ್ಡ್ ವಾಟರ್ ಜೊತೆಗೆ, ಸ್ಟೀಮ್ ಜೊತೆಗೆ ಅಲ್ಯೂಮಿನಿಯಂ ರಿಯಾಕ್ಟ್ ಮಾಡೋದೇ ಇಲ್ಲ. ಈ ಮೂರು ಜೊತೆಗೂ ಅದು ರಿಯಾಕ್ಟ್ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ಅನ್ನ ಮಾಡೋದಕ್ಕೆ, ಏನು ಪ್ರಿವೆಂಟ್ ಮಾಡೋದಕ್ಕೆ ಅಲ್ಯೂಮಿನಿಯಂ ಅನ್ನ ಯೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟ್, carbonate and sulfide ores are usually converted into oxides during the process of extraction ಅಂತ ಕರೀತಾರೆ. ಯಾಕೆ ಅಂದ್ರೆ ದೇ ಆರ್ ಮಾಡರೇಟ್ಲಿ ರಿಯಾಕ್ಟಿವ್. ಯೂಶುವಲಿ ಸಲ್ಫೈಡ್ ಮತ್ತೆ ಕಾರ್ಬೋನೇಟ್ ಇದ್ರೆ, ಯಾವಾಗ ನೀನ್ ಮೆಟಲ್ ಸಲ್ಫೈಡ್ ಇರುತ್ತೆ ಆರ್ ಮೆಟಲ್ ಕಾರ್ಬೋನೇಟ್ ಇರುತ್ತೆ, ಇವು ಎರಡನ್ನ ನಾನೇನ್ ಮಾಡ್ತೀನಿ, ಮೆಟಲ್ ಆಕ್ಸೈಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನನಗೇನೋ ಮೆಟಲ್ ಆಗಿ ಕನ್ವರ್ಟ್ ಮಾಡಕ್ಕೆ ಈಸಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸಲ್ಫೈಡ್ಸ್ ಮತ್ತೆ ಕಾರ್ಬೋನೇಟ್ಗಳಿರ್ತಾವಲ್ಲ, therefore they prior to reduction. ಆಗ್ತಿದ್ಯಾ? ಮೆಟಲ್ ಆಕ್ಸೈಡ್ ಸಿಗುತ್ತೆ ನಮಗೆ. ಓಕೆ. You must have seen tarnished copper vessel being cleaned with a lemon or turmeric juice. Explain why these sour substances are effective in cleaning the vessel ಅಂತ ಇದೆ. ಸೊ ಈ ಕಾಪರ್ ರಿಯಾಕ್ಟ್ ವಿತ್ ಮಾಯಿಶ್ಚರ್ ಕಾರ್ಬನ್ ಏನಾಗುತ್ತೆ ಹೇಳಿ, ಕಾಪರ್ ಮಾಯಿಶ್ಚರ್ ಕಾರ್ಬನ್ ಜೊತೆ ರಿಯಾಕ್ಟ್ ಮಾಡಿ CuCO3 ನ ಕೊಡುತ್ತೆ, ಕ್ಯಾಲ್ಸಿಯಂ ಕಾಪರ್ ಕಾರ್ಬೋನೇಟ್ ಅನ್ನ ಕೊಡುತ್ತೆ. ಈ ಕಾಪರ್ ಕಾರ್ಬೋನೇಟ್ ಇದೆಯಲ್ಲ, ಯಾವಾಗ ನಾನು ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತೀನೋ ಅವಾಗ ಏನಾಗುತ್ತೆ, ದಿಸ್ ಕಾರ್ಬೋನೇಟ್ ವಿಲ್ ಡಿಸಾಲ್ವ್. ಅರ್ಥ ಆಗ್ತಿದ್ಯಾ? ಸೊ ಕಾರ್ಬೋನೇಟ್ ವಿಲ್ ಡಿಸಾಲ್ವ್ ಅಂಡ್ ಕಾಪರ್ ಬಿಕೇಮ್ ಇಟ್ಸ್ ಒರಿಜಿನಲ್ ಫಾರ್ಮಿಗೆ ಹೋಗುತ್ತೆ. ಸೊ
ಯಾವಾಗ ನಾವು ಕಾರ್ಬೋನೇಟ್ ಅನ್ನ ಆ ಲೇಯರ್ ಇರುತ್ತಲ್ಲ CO3 ಲೇಯರ್, ಇದು ಯಾವಾಗ ನಾನು ಲೆಮನ್ ಅಥವಾ ಟರ್ಮರಿನ್ ಜ್ಯೂಸ್ ಅನ್ನ ಯೂಸ್ ಮಾಡ್ತೀನೋ ಅವಾಗ ಡಿಸಾಲ್ವ್ ಆಗುತ್ತೆ. ಹಾಗಾಗಿ ನಾವು ಪೀತಾಂಬರಿ ಇರ್ಬೋದು ಅವರ ಲೆಮನ್ ಇರ್ಬೋದು ಅಥವಾ ಟರ್ಮರಿನ್ ಜ್ಯೂಸ್ ಇರ್ಬೋದು, ಇದರಿಂದ ಏನ್ ಮಾಡ್ತೀವಿ, ಕಾಪರ್ ವೆಸಲ್ ಅನ್ನ ಕ್ಲೀನ್ ಮಾಡ್ತೀವಿ. ಮೇಲ್ಗಡೆ ಇರೋ ಕಾಪರ್ ಕಾರ್ಬೋನೇಟ್ ಕೋಟಿಂಗು ಏನಾಗುತ್ತೆ, ಡಿಸಾಲ್ವ್ ಆಗಿ ಆ ಲೇಯರ್ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿ ವಾಪಸ್ ನಮ್ಗೆ ಅದೇ ಫಾರ್ಮಿಗೆ, ಕಾಪರ್ ಫಾರ್ಮಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಮೆಟಲ್ ಅಂಡ್ ನಾನ್ ಮೆಟಲ್, ಬೇಸಿಕ್ ಕೆಮಿಕಲ್ ಪ್ರಾಪರ್ಟಿ. ನೋಡಿ, ಮೆಟಲ್ ವೆನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಾಲಿಕ್ ಆಕ್ಸೈಡ್ M+O, MO, metal oxide. Non-metal react with metal and gain electron to form cation. ಆಯ್ತಾ, cation ಅನ್ನ ಕೊಡುತ್ತೆ. Metallic oxides are insoluble in water. They dissolve in form. ಏನಾಗುತ್ತೆ ಹೇಳಿ, ನಾನ್ ಮೆಟಲ್ ಇದೆ C+O2 CO2 ಕೊಡುತ್ತೆ, N+O NO ನ ಕೊಡುತ್ತೆ, ನೈಟ್ರೋಜನ್ ಆಕ್ಸೈಡ್ ಅನ್ನ ಕೊಡುತ್ತೆ. ಈ ತರ ಏನ್ ಮಾಡುತ್ತೆ ಹೇಳಿ, ದೇ ಆರ್ ಸೊಲ್ಯೂಬಲ್ ಇನ್ ವಾಟರ್ ಟು ಫಾರ್ಮ್ ಅಲ್ಕಲೀಸ್. ಇದೇನ್ ಮಾಡುತ್ತೆ, Na+H2O gives NaOH. ಇಲ್ಲೇನು C+O2 CO2. ಓಕೆ, ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್ ಅಂಡ್ ಫಾರ್ಮ್ ಮೆಟಾಲಿಕ್ ಆಕ್ಸೈಡ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಡಸಂಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಅಂಡ್ ಫಾರ್ಮ್ ಡೈಲ್ಯೂಟ್ ಆಸಿಡ್ ಅನ್ನ ಕೊಡೋದಿಲ್ಲ ಅಂತ. ಮೆಟಲ್ ಪ್ರೊಡ್ಯೂಸ್ ಕ್ಲೋರೈಡ್ಸ್, ದೀಸ್ ಆರ್ ಎಲೆಕ್ಟ್ರೋವೆಲೆಂಟ್ ಅಂಡ್ ಅಯಾನಿಕ್. ನಾನ್ ಮೆಟಲ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಅಂಡ್ ಫಾರ್ಮ್ ಹೈಡ್ರೈಡ್ಸ್ ಅನ್ನ ಕೊಡುತ್ತೆ. ಸೊ ಇದು ಬೇಸಿಕ್ ಏನು, ಮೆಟಲ್ ಮತ್ತೆ ನಾನ್ ಮೆಟಲ್ ಜೊತೆಗಿರುವ ಪ್ರಾಪರ್ಟೀಸ್, ಏನು ಡಿಫರೆನ್ಸ್ ಇದೆ ಅನ್ನೋದು. ಓಕೆ, ನೆಕ್ಸ್ಟ್ ಗಿವ್ ಅ ರೀಸನ್ ಮೆಟಲ್ಸ್ ಆರ್ ಯೂಸ್ಡ್ ಫಾರ್ ಇನ್ ಕುಕಿಂಗ್. ಯಾಕೆಂದ್ರೆ ಮೆಟಲ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಲ್ವಾ, ಗುಡ್ ಕಂಡಕ್ಟರ್ ಅಂಡ್ ಥರ್ಮಲ್ ಕಂಡಕ್ಟಿವಿಟಿ ಏನಿದೆಯಲ್ಲ, ವೆರಿ ವೆರಿ ಗುಡ್ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಅಷ್ಟು ಬೇಗ ಕರಗೋದೇ ಇಲ್ಲ ಮೆಟಲ್. ಇನ್ನೊಂದೇನು ಅಂದ್ರೆ, ದಿಸ್ ಮೆಟಲ್ ಡಸಂಟ್ ರಿಯಾಕ್ಟ್ ಈಸಿಲಿ ವಿತ್ ವಾಟರ್ ಅಂಡ್ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್ ಅಂಡ್ ಏರ್. ದಟ್ಸ್ ವೈ ಮೆಟಲ್ಸ್ ಹ್ಯಾವ್ ಗುಡ್ ಥರ್ಮಲ್ ಕಂಡಕ್ಟಿವಿಟಿ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ಇದಿರೋದಕ್ಕೆ ಏನ್ ಮಾಡ್ತೀವಿ, ಕುಕಿಂಗ್ ವೆಸಲ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಸೋಡಿಯಂ ಮೆಟಲ್ಸ್ ಆರ್ ಯೂಸ್ಡ್ ಇನ್ ಕೆರೋಸಿನ್ ಅಂತ ಇದೆ. ಈ ಸೋಡಿಯಂ ಏನಿದೆಯಲ್ಲ, ಯಾವಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡುತ್ತೋ ಸೋಡಿಯಂ ಆಕ್ಸೈಡ್ ಅನ್ನ ಕೊಡುತ್ತೆ. ಆಯ್ತಾ, ಯಾವಾಗ ಇದೇ ಸೋಡಿಯಂ ವಾಟರ್ ಜೊತೆ ರಿಯಾಕ್ಟ್ ಮಾಡುತ್ತಲ್ಲ, ಸೊ NaOH ಅನ್ನ ಕೊಡುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಸೊ ಯಾವಾಗ ಇದು ಹೊರಗಡೆ ನಾವು ಅಟ್ಮಾಸ್ಫಿಯರಿಗೆ ತರ್ತೀವಲ್ಲ, ಅವಾಗ ಏನ್ ಮಾಡ, ಇಟ್ ಮೇ ಕ್ಯಾಚ್ ಫೈರ್. ಹಾಗಾಗಿ ಕೆರೋಸಿನ್ ಅಲ್ಲಿ ಏನಾಗೋದಿಲ್ಲ, ಇದು ರಿಯಾಕ್ಟ್ ಆಗೋದಿಲ್ಲ, ಲೀಸ್ಟ್ ರಿಯಾಕ್ಟಿವ್. ಹಾಗಾಗಿ ಕೆರೋಸಿನ್ ಅಲ್ಲಿ ಸೋಡಿಯಂ ಅನ್ನ ನಾವು ಡೆಪಾಸಿಟ್ ಮಾಡಿ ಇಟ್ಕೊಳ್ತೀವಿ, ಇದನ್ನ ನೈಫ್ ಅಲ್ಲಿ ತುಂಡು ಮಾಡಬಹುದು. ಓಕೆ, ವೆನ್ ಕ್ಯಾಲ್ಸಿಯಂ ಮೆಟಲ್ ರಿಯಾಕ್ಟ್ ವಿತ್ ವಾಟರ್, ದ ಲಿಬರೇಟೆಡ್ ಹೈಡ್ರೋಜನ್ ಗ್ಯಾಸ್ ಡಸಂಟ್ ಕ್ಯಾಚ್ ಫೈರ್. ಓಕೆ, ionic compound having high melting and boiling point. The heat is liberated. It is not sufficient to catch fire. ಓಕೆನಾ, ಕ್ಯಾಲ್ಸಿಯಂ ಯಾವಾಗ ಆಕ್ಸಿಜನ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೋ ಇಟ್ ವಿಲ್ ಫಾರ್ಮ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಓಕೆ, ಇನ್ನು ಏನ್ ಹೈಡ್ರೋಜನ್ ಫಾರ್ಮೇಶನ್ ಆಗುತ್ತೆ ಅದು ಅಷ್ಟು ಅಮೌಂಟ್ ಫೈರ್ ಕ್ಯಾಚ್ ಆಗುವಷ್ಟು ಅಮೌಂಟ್ ಇರಲ್ಲ, ಅಷ್ಟು ಸಫಿಶಿಯಂಟ್ ಅಮೌಂಟ್ ಇರೋದೇ ಇಲ್ಲ. ಸೊ ಈ ಹೀಟ್ ಲಿಬರೇಟೆಡ್ ಏನಿದೆಯಲ್ಲ ಅದು ಹೆಚ್ಚಿರೋದಿಲ್ಲ, ಅಂದ್ರೆ ಮೋರ್ ಎಕ್ಸೋಥರ್ಮಿಕ್ ಅಲ್ಲ ಇದು. ನಾರ್ಮಲಿ ಏನಾಗುತ್ತೆ, ಜಸ್ಟ್ ಹೀಟ್ ಲಿಬರೇಟ್ ಆಗಿರುತ್ತೆ. ಓಕೆ, ಯು ಆರ್ ಗಿವನ್ ಅ ಹ್ಯಾಮರ್ ಅಂಡ್ ಬ್ಯಾಟರಿ, ಬಲ್ಬ್, ವೈರ್ and switch. How could you use them? Distinguish between sample of metal and non-metal. Okay, assess the usefulness of this test distinguishing between metal ಮತ್ತೆ non-metal. Okay, with hammer beating, ಈಗ ನಾನು ಯಾವಾಗ ಹ್ಯಾಮರ್ ಅಲ್ಲಿ ಅದನ್ನ ಬೀಟ್ ಮಾಡ್ತೀನೋ ಶೀಟ್ಸ್ ಮಾಡುತ್ತೆ, ಅಂದ್ರೆ ಮೇಲೆ ಬಂದಿನ ನೇಚರ್. ನೀವು ಅದೇ ಒಂದು ಉಪ್ಪನ್ನು ತಗೊಳ್ಳಿ, ಅದನ್ನ ಬೀಟ್ ಮಾಡಿ ಹ್ಯಾಮರ್ ಇಂದ ಪೌಡರ್ ಆಗುತ್ತೆ ಅದು. ಬಟ್ ಒಂದು ಮೆಟಲ್ ಅನ್ನು ತಗೊಂಡ್ರೆ ಅದೇನಾಗುತ್ತೆ ಹೇಳಿ, ಶೀಟ್ ಆಗುತ್ತೆ.
ಇನ್ನೊಂದೇನಂದ್ರೆ ನಾನ್ ಮೆಟಲ್ ಇದ್ರೆ, ನಾನ್ ಮೆಟಲ್ ಏನ್ ಬ್ಯಾಟ್ರಿ ಬಲ್ಬ್ ಎಲ್ಲ ತಗೊಂಡು ಅದನ್ನ ಏನಾದ್ರೂ ನಾನು ಹ್ಯಾಮರ್ ಥ್ರೋ ಮಾಡಿದ್ರೆ ಏನಾಗುತ್ತೆ, ಪುಡಿ ಆಗುತ್ತೆ ಅಂತ. ಅಂಡ್ ಸಿಮಿಲರ್ಲಿ ವಿ ಕ್ಯಾನ್ ಯೂಸ್ ಬ್ಯಾಟ್ರಿ ಬಲ್ಬ್ ವೈರ್ಸ್ ಅಂಡ್ ಸ್ವಿಚಸ್ ಟು ಸೆಟ್ ಅಪ್ ದ ಸರ್ಕ್ಯೂಟ್ ಅಲ್ವಾ. ಸ್ಯಾಂಪಲ್, ಇಫ್ ಸ್ಯಾಂಪಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಇವನ್ ಏನ್ ಮಾಡ್ಬೇಕು ಹೇಳಿ, ತಗೊಂಡೊಂದು ಸೆಟಪ್ ಅನ್ನ ಮಾಡಿದ್ರೆ ಅವಾಗ ಇಟ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತಿದೆ ಅಂದ್ರೆ ಮೆಟಲ್, ಮಾಡ್ತಿಲ್ಲ ಅಂದ್ರೆ ನಾನ್ ಮೆಟಲ್. ಈ ಎರಡರಿಂದ ಏನ್ ಗೊತ್ತಾಗುತ್ತೆ ಹೇಳಿ, ಡಿಫ್ರೆನ್ಸ್ ಫಿಸಿಕಲ್ ಪ್ರಾಪರ್ಟಿ ಯಾವ್ಯಾವ್ದು ಅಂದ್ರೆ, ಫಿಸಿಕಲಿ ದೇ ಆರ್ ಮೇಲೇಬಲ್ ಅಂಡ್ ಡಕ್ಟಿಲಿಟಿ ಇನ್ ನೇಚರ್. ಇನ್ನೊಂದು ದೇ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ದೇ ಆರ್ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ಇದು ಎರಡು ಪ್ರಾಪರ್ಟಿನ ನಾವು ಸ್ಟಡಿ ಮಾಡಬಹುದು. ಓಕೆ, ಡ್ರಾ ದ ನೀಟ್ ಡೈಗ್ರಾಮ್ ಆಫ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್. ಇಲ್ಲಿ ನೋಡಿ ಏನಾಗುತ್ತೆ ಆಕ್ಚುಲಿ ಅಂತ ನಾನು ಹೇಳೋದು. ಇದು ಕ್ಯಾಥೋಡ್, ಓಕೆ, ಇದು ಆನೋಡ್. ಈ ಆನೋಡ್ ಅಂದ್ರೆ ಏನು, ಪಾಸಿಟಿವ್, ಕ್ಯಾಥೋಡ್ ಅಂದ್ರೆ ನೆಗೆಟಿವ್. Cu+2 SO4 2- ಈ ತರ ಏನಿರುತ್ತೆ, ಜಾಸ್ತಿ ಏನು ಅಯಾನ್ಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಈ Cu+2 ಯಾರ ಹತ್ರ ಹೋಗ್ಬೇಕು ಹೇಳಿ, ಇವ್ರ ಹತ್ರ ಹೋಗ್ಬೇಕು. ಇದೇನು ಕಾಪರ್, ಇದು ಇಂಪ್ಯೂರ್. ಓಕೆ, ಇದರ ಮೇಲೆ ಎಂತ ಆಗ್ತಾ ಹೋಗುತ್ತೆ ಹೇಳಿ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಯಾವುದು, ಕಾಪರ್. ಇದೇನು SO4 2-, ಇದು ಇಂಪ್ಯೂರಿಟಿ. ಸೊ ಇಂಪ್ಯೂರಿಟಿ ಏನಾಗುತ್ತೆ, ಇಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಸೊ ನಾನು ಏನ್ ಮಾಡ್ತೀನಿ, ನಂಗೆ ಪ್ಯೂರ್ ಮೆಟಲ್ ಸಿಗುತ್ತೆ. ಯಾವಾಗ ನಾನು ಹೀಟ್ ಲಿಬರೇಟ್ ಮಾಡ್ತೀನಲ್ಲ, ಈ ಅಯಾನ್ಸ್ ಏನಾಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಯಾವ ಅಯಾನು ಪಾಸಿಟಿವ್ ಚಾರ್ಜ್ ಇದೆಯೋ ಅದು ನೆಗೆಟಿವ್ ಎಲೆಕ್ಟ್ರೋಡ್ ಕಡೆಗೆ, ನೆಗೆಟಿವ್ ಚಾರ್ಜ್ ಇರೋದು ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆಗೆ ಪಾಸ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ತರ ಏನಾಗುತ್ತಲ್ಲ, ಹೀಗಾಗುವಾಗ ನಮ್ಗೆ ಏನ್ ಆನೋಡ್ ಅಲ್ಲಿ ಆನೋಡ್ ಮಡ್ ಸಿಗುತ್ತೆ, ಅಂದ್ರೆ ಇಂಪ್ಯೂರಿಟಿ ಸಿಗುತ್ತೆ. ಕ್ಯಾಥೋಡ್ ಅಲ್ಲಿ ಏನ್ ಸಿಗುತ್ತೆ, ಪ್ಯೂರ್ ಮೆಟಲ್ ಸಿಗುತ್ತೆ ನಮ್ಗೆ. ಓಕೆ, ನೆಕ್ಸ್ಟ್, ವಾಟ್ ಆರ್ ದ constituent in solder alloy, which properties of solder makes it suitable for welding ಅಂತ ಕೇಳಿದ್ದಾರೆ. ಯಾವಾಗ ಸೋಲ್ಡರಿಂಗ್ ಅಂತ ಮಾಡ್ತೀವಿ ನೋಡಿ, ಅಂದ್ರೆ ಒಂದು ಎರಡು ಮೆಟಲ್ ಅನ್ನ ತಗೊಂಡು ಅಲಾಯನ್ ತಗೊಂಡು ಅದನ್ನ ಸರ್ಕ್ಯೂಟ್ ಅನ್ನ ಕಂಪ್ಲೀಟ್ ಮಾಡಕ್ ಯೂಸ್ ಮಾಡ್ತೀವಿ. ಸೊ ಲೆಡ್ ಮತ್ತೆ ಟಿನ್ ಏನಿದೆಯಲ್ಲ, ಇದು ಕನ್ಸ್ಟಿಟ್ಯೂಯೆಂಟ್ ಆಫ್ ಸೋಲ್ಡರ್ ಅಲಾಯ್, ಸೋಲ್ಡರಿಂಗ್ ಅಲ್ಲಿ ಬಳಸ್ತೀವಿ. ಸೊ ಇದು ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ. ಯಾವಾಗ ವೆಲ್ಡಿಂಗ್ ಮಾಡ್ತೀವಲ್ಲ ಎಲೆಕ್ಟ್ರಿಕಲ್ ವೈರ್ಸ್ ಅನ್ನ, ಅವಾಗ ವೆಲ್ಡ್ ಮಾಡುವಾಗ ಈ ಎರಡನ್ನ ಯೂಸ್ ಮಾಡ್ತೀವಿ. ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರೋದಕ್ಕೆ ಸ್ವಲ್ಪ ಹೀಟ್ ಅಪ್ಲೈ ಮಾಡಿದ್ರು ಸಾಕು, ಅವು ಏನಾಗುತ್ತೆ ಹೇಳಿ, ಮೆಲ್ಟ್ ಆಗಿ ಸೋಲ್ಡರಿಂಗ್ ಆಗುತ್ತೆ ಅಂತ. ಸೊ ಈ ಪ್ರಾಪರ್ಟಿ ಇರೋದಕ್ಕೆ ಲೆಡ್ ಮತ್ತೆ ಟಿನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಗಿವ್ ಅ ಸ್ಟೆಪ್ ಇನ್ವಾಲ್ವ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಲೋ ಅಂಡ್ ಮೀಡಿಯಂ ರಿಯಾಕ್ಟಿವಿಟಿ ಅಂತ ಕೇಳಿದ್ದಾರೆ. ಸಲ್ಫೈಡ್ ಓರ್ ಅಂತ ಕೇಳಿದ್ದಾರೆ, ಸರಿನಾ. ಓಕೆ, ಲೋ ಅಥವಾ ಮೀಡಿಯಂ ರಿಯಾಕ್ಟಿವಿಟಿ ಇರುವಂತ ಮೆಟಲ್ ಅಲ್ಲಿ ಸಲ್ಫೈಡ್ಸ್ ಇರುತ್ತೆ, ಇಲ್ಲ ಏನಿರುತ್ತೆ ಹೇಳಿ, ಸಲ್ಫೈಡ್ ಗ್ಯಾಸ್ ಇರುತ್ತೆ. ಸೊ ಯಾವಾಗ ಮರ್ಕ್ಯೂರಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತಲ್ಲ, ಈ ಮರ್ಕ್ಯೂರಿ ಆಕ್ಸೈಡ್ ಅನ್ನ ಕೊಡುತ್ತೆ. ಈ ಮರ್ಕ್ಯೂರಿ ಆಕ್ಸೈಡ್ ಏನಾಗುತ್ತೆ, ರೆಡ್ಯೂಸ್ ಆಗಿ Hg ನನ್ನ ಕೊಡುತ್ತೆ. ಈ ಜಿಂಕು ಏನ್ ಮಾಡುತ್ತೆ, ಜಿಂಕ್ ಸಲ್ಫೈಡ್ ಇರುತ್ತೆ, ಜಿಂಕ್ ಬ್ಲೆಂಡ್ ಅಂತ ಕರಿತೀವಿ. ರೋಸ್ಟ್ ಮಾಡ್ಬೇಕು. ರೋಸ್ಟ್ ಮಾಡಿದಾಗ ಏನಾಗುತ್ತೆ ಹೇಳಿ, ಕನ್ವರ್ಟ್, ಜಿಂಕ್ ಆಕ್ಸೈಡ್ ಆಗಿರುತ್ತೆ, ಜಿಂಕ್ ಆಕ್ಸೈಡ್ ಇರೋದು ಜಿಂಕ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಮೀನಿಂಗ್ ಏನು, ಫಸ್ಟ್ ಏನ್ ಮಾಡ್ತೀವಿ, ಸಲ್ಫರ್ ಇರೋದನ್ನ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಆಕ್ಸಿಜನ್ ಇರೋದನ್ನ ವಿದೌಟ್ ಏರ್ ಅಲ್ವಾ, ಕ್ಯಾಲ್ಸಿನೇಷನ್ ಮಾಡ್ತೀವಿ. ಆಕ್ಸೈಡ್ ಇರೋದನ್ನ ರೆಡ್ಯೂಸ್ ಮಾಡಿ ಪರ್ಟಿಕ್ಯುಲರ್ ಮೆಟಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಓಕೆ, reactivity of air decreases if it dipped in HNO3. Carbon cannot reduce the oxide of Na or Mg. NaCl is not a conductor of electricity in solid state, whereas it doesn't conduct electricity in aqueous solution as well as the molten state. Iron articles are galvanized. ಅಲ್ವಾ, ಅಂದ್ರೆ ಎಲ್ಲದನ್ನ ಕೊಟ್ಟಿದ್ದಾರೆ. ಅಂಡ್ ಮೆಟಲ್ಸ್ ಲೈಕ್ ಸೋಡಿಯಂ, ಕ್ಯಾಲ್ಸಿಯಂ or magnesium are never found in the free state or in nature ಅಂತ ಕೇಳಿದ್ದಾರೆ. Okay,
ಅಲ್ಯೂಮಿನಿಯಂ ಅನ್ನ ನಾವು ಯಾವಾಗ ನೈಟ್ರಿಕ್ ಆಸಿಡ್ ಅಲ್ಲಿ ಡಿಪ್ ಮಾಡ್ತೀವಿ, a layer of aluminum oxide formed on the metal. It happens because nitric oxide very good oxidizing agent. ಯಾವಾಗ ನನಗೆ ಅಲ್ಯೂಮಿನಿಯಂ ಆಕ್ಸೈಡ್ ಸಿಕ್ತಲ್ಲ, ಫರ್ದರ್ ರಿಯಾಕ್ಷನ್ ಆಗೋದೇ ಇಲ್ಲ. ಯಾಕೆ ನಾವು ಅಲ್ಯೂಮಿನಿಯಂನ ಕುಕಿಂಗ್ ಯುಟೆನ್ಸಿಲ್ಸ್ ಅಲ್ಲಿ ಬಳಸ್ತೀವಿ ಹೇಳಿ ಕಾರಣನೂ ಇದೆ. ಸೊ ಸೋಡಿಯಂ ಮೆಗ್ನೀಷಿಯಂ ಏನ್ ಮಾಡುತ್ತೆ ನೆಕ್ಸ್ಟ್ ಕ್ವಶನ್ ಅಲ್ಲಿ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡ್ಬಿಡುತ್ತೆ. ಯಾಕೆಂದ್ರೆ ದೇ ಹ್ಯಾವ್ ಮೋರ್ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್ ರಾದರ್ ದೆನ್ ಕಾರ್ಬನ್ ಇರ್ತವಲ್ಲ. ಸೊ ಕಾರ್ಬನ್ ಕೆನಾಟ್ ರೆಡ್ಯೂಸ್ ಆಕ್ಸೈಡ್ಸ್ ಆಫ್ ಸೋಡಿಯಂ ಮತ್ತೆ ಮೆಗ್ನೀಷಿಯಂ ಅಷ್ಟು ಅಫಿನಿಟಿ ಇರುತ್ತೆ ಅವಿಬ್ರಿಗೆ. ಸೊ ionic compounds do not conduct electricity in the solid state ಅಲ್ವಾ. ಯಾಕೆಂದ್ರೆ ದೇ ಹ್ಯಾವ್ ಫ್ರೀ ಇಲೆಕ್ಟ್ರಾನ್ ಇದ್ದಾಗ ಈಸಿಲಿ ಏನಾಗುತ್ತೆ ಹೇಳಿ, ಮೂವ್ಮೆಂಟ್ ಆಗುತ್ತೆ ಎಲೆಕ್ಟ್ರಾನ್ದು. ಓಕೆ, ದಿಸ್ ಪ್ರಾಪರ್ಟಿ ಶೋನ್ ಬೈ ಸೋಡಿಯಂ ಕ್ಲೋರೈಡ್. ಯಾವಾಗ ಜಿಂಕ್ ಇರುತ್ತಲ್ಲ, ಗ್ಯಾಲ್ವನೈಸೇಷನ್ ಅಂದ್ರೆ ಏನ್ ಹೇಳಿ, ಮೇಲ್ಗಡೆ ಒಂದು ಜಿಂಕ್ ಕೋಟಿಂಗ್ ಅನ್ನ ಮಾಡ್ತೀವಿ. ಯಾವಾಗ ಹೈಲಿ ರಿಯಾಕ್ಟಿವ್ ಇರುತ್ತಲ್ಲ, ಅದರದ್ದು ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಏನ್ ಮಾಡ್ತೀವಿ, ಕೋಟಿಂಗ್ ಅನ್ನ ಮಾಡ್ತೀವಿ. ಸರಿನಾ. ಸೊ ಈ ಕೋಟಿಂಗ್ ಅನ್ನ ಏನ್ ಮಾಡ್ತೀವಿ ಹೊರಗಡೆ, ಈ ಕೋಟಿಂಗ್ ಅನ್ನ ಮಾಡ್ತೀವಲ್ಲ, ಆ ಕೋಟಿಂಗ್ ಏನಿದೆಯಲ್ಲ ಅದು ಪ್ರಿವೆಂಟ್ ಮಾಡುತ್ತೆ ಅಟ್ಮಾಸ್ಫಿಯರಿಕ್ ಆರ್ ಮಾಯಿಶ್ಚರ್ ಏನಿದೆಯಲ್ಲ ಅದರಿಂದ ಪ್ರಿವೆಂಟ್ ಮಾಡುತ್ತೆ. ಆಯ್ತಾ. ಯಾವತ್ತು ಮೆಟಲ್ ಲೈಕ್ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎಲ್ಲ ಹೈಲಿ ರಿಯಾಕ್ಟಿವ್. ಯಾವಾಗ ಅದು ಫ್ರೀ ಸ್ಟೇಟ್ ಅಲ್ಲಿ ಸಿಗೋದೇ ಇಲ್ಲ, ಯಾಕೆಂದ್ರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ರೆಸ್ಪೆಕ್ಟಿವ್ ಆಕ್ಸೈಡ್ ಅನ್ನು ಫಾರ್ಮೇಶನ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಇವು ಏನಾಗಿರೋದಿಲ್ಲ ಹೇಳಿ, ಹೆನ್ಸ್ ದೇ ಡು ನಾಟ್ ಫೌಂಡ್ ಇನ್ ದರ್ ಫ್ರೀ ಸ್ಟೇಟ್. ಓಕೆ, ನೆಕ್ಸ್ಟ್ give the below step of extraction of copper from the ore. ಓಕೆ, ಫಸ್ಟ್ ಒನ್ ನೋಡಿ, ಕಾಪರ್ ಸಲ್ಫೈಡ್ ಇರೋದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಏನ್ ಕೊಡ್ತು, ಕಾಪರ್ ಆಕ್ಸೈಡ್ ಅನ್ನ ಕೊಡ್ತು. ಈ ಕಾಪರ್ ಆಕ್ಸೈಡ್ ಏನ್ ಬಂದಿದೆಯಲ್ಲ, ಫರ್ದರ್ ರೆಡ್ಯೂಸ್ ಕಾಪರ್ ಸಲ್ಫೇಟ್, ಇವೆರಡು ರಿಯಾಕ್ಟ್ ಆಗಿ ಏನ್ ಬಂತು, ಕಾಪರ್ ಬಂತು. ಈ ಕಾಪರ್ ಅನ್ನ ನಾನು ಏನ್ ಮಾಡ್ತೀನಿ, ಒಂದು ಸೊಲ್ಯೂಷನ್ ತಗೊಂಡು ಅದರಲ್ಲಿ CuSO4 ತಗೊಂಡು ಕ್ಯಾಥೋಡು ಆನೋಡ್ ಎರಡನ್ನ ಏನ್ ಮಾಡ್ತೀನಿ, ಡಿಪ್ ಮಾಡಿ ನಂಗೆ ಏನ್ ಕೊಡ್ತು, Cu ಮತ್ತೆ SO4 ಕೊಡ್ತಾ. ಸರಿ, ಹೀಗ್ ಮಾಡಿ ನಂಗೆ ಕಾಪರ್ ಸಿಗುತ್ತೆ. ಓಕೆ, ಸೊ ಟುಡೇ ವಿ ಡಿಸ್ಕಸ್ಡ್ ಅಬೌಟ್ ಮೆಟಲ್ಸ್, ನಾನ್ ಮೆಟಲ್ಸ್, ಅದ್ರ ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟೀಸ್, ಇವೆಲ್ಲನ ನಾವೇನ್ ಮಾಡಿದ್ವಿ, ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ವಿ. ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೇನಿದಾವೆ ಅವನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು.